गुणैकदेहम् निर्दोषमाप्यतममर्शिलैः सुवाक्यैः तस्योद्भवाति समशेषविशेषतोऽपि वन्द्यं सदा प्रियतमं मम सन्नामामि। ॐ अथातो ब्रह्मजिज्ञासावो तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या व्याख्यां करोम्यन्वपि चाहमेव। ವಿರೋಧೋ ಅಸಂಗತಿಶ್ಚೈವ. ಎಷ್ಟು ದೋಷಗಳು, ಎಷ್ಟು ಅನುಮಾನ ದೋಷಗಳು ಯಾವುದು ಅಂದರೆ ಹೇಳ್ತಾರೆ. ದೃಷ್ಟಾಂತಾದಿಷು ಚೈವಂ ಸ್ಯಾತ್ ಸಾಧನಂ ಪುನರೇವತು ಲಿಂಗೋಕ್ತಮಿತಿ ಚೈವಂ ಸ್ಯಾತ್ ಅನುಮಾ ಅವಸ್ಥಿತಿರ್ಧ್ರುವ. ದೃಷ್ಟಾಂತಾದಿಷು ಚೈವಂ ಸ್ಯಾತ್ ಸಾಧನಂ ಪುನರೇವಚ. ಹೇತು ಮೊದಲಾದವುಗಳನ್ನು ಹೇಳಿದರೂ ಸಾಕಾದ್ದರಿಂದ ಅನುಮಾ ಅವಸ್ಥಿತಿರ್ಭವೆ, ಅನುಮಾನ ಪೂರ್ಣ ಆಗುತ್ತದೆ. ಪರಣ ಯೋಗ್ಯತೆಯನ್ನು ನೋಡಿಕೊಂಡು ಇವರೇ ಹೇಳ್ತಾನೋ ಅದರ ಮೇಲೆ ಅನುಮಾನ ಪೂರ್ತಿಯಾಗೋದ್ರಿಂದ ಪಂಚಾವಯವ ನಿಯಮ ಬೇಕಿಲ್ಲ ಎಂಬುದನ್ನು ಹೇಳಿ. ಅನುಮಾನ ದೋಷಗಳು ಅಂದರೆ ವಿರೋಧೋ ಅಸಂಗತಿಶ್ಚೈವ ಸಾಕ್ಷಾತ್ ಯುಕ್ತೇಸ್ತು ದೂಷಣಂ ಪ್ರತಿಜ್ಞಾಯಾಂ ಅಸಂಬಂಧ ಯುಕ್ತೇ ಮುಕ್ತಾ ಹಿ ಅಸಂಗತಿ. ವಿರೋಧ ಅಸಂಗತಿ ಇವೆರಡು ಕೂಡ ಸಾಕ್ಷಾತ್ ದೋಷಗಳು. ಯಾವುದಕ್ಕೆ? ಯುಕ್ತಿಗೆ. ಸಾಕ್ಷಾತ್ ದೋಷಗಳು. ಪ್ರತಿಜ್ಞಾಯಾಂ ಅಸಂಬಂಧ ಯುಕ್ತೇರುಕ್ತಾ ಹಿ ಅಸಂಗತಿ. ಪ್ರತಿಜ್ಞೆ ಮಾಡಿದ್ದೇ ಒಂದು, ಅವನು ಹೇಳ್ತಾ ಇರೋದೇ ಒಂದು. ಏನಂತಾರೆ ಅದಕ್ಕೆ? ಇರ್ರೆಲವೆಂಟ್ ಥಿಂಗ್ ಅಂತ. ಇರ್ರೆಲವೆಂಟ್ ಆಗಿರೋ ಅದಕ್ಕೆ ಸಂಬಂಧನೇ ಇಲ್ಲ. ಅದಕ್ಕೆ ಅಸಂಗತಿ ಅಂತ ಹೆಸರು. ಸಂಗತಿ ಅಸಂಗತಿ. ವಿರೋಧ ಏನು? ವಿರೋಧೋ ಅಪಿ ತ್ರಿಧೈವ ಸ್ಯಾತ್ ಪ್ರತಿಜ್ಞಾರ್ಥ ವಿರೋಧತ. ವಿರೋಧ ಎಂಬುದು ಮೂರು ವಿಧವಾದದ್ದು. ವಿರೋಧೋಪಿ ತ್ರಿಧೈವ ಸ್ಯಾತ್ ಪ್ರತಿಜ್ಞಾತಾರ್ಥ ವಿರುದ್ಧತ. ಪ್ರತಿಜ್ಞಾರ್ಥ ವಿರುದ್ಧತ. ಪ್ರತಿಜ್ಞಾಕ್ಕೆ ವಿರುದ್ಧವಾದ ಹೇತುವನ್ನು ಕೊಟ್ಟಾಗ ಏನಂತಾರೆ ಅದಕ್ಕೆ? ಪ್ರತಿಜ್ಞಾರ್ಥಕ್ಕೆ ವಿರುದ್ಧ. ಹೇಳಿದ್ದಕ್ಕೂ ಅವ್ರು ಹೇಳೋದಕ್ಕೂ ಆಪೋಸಿಟ್ ಇದೆ. ಹೇಳಿದ ನಾನು ಇವತ್ತಂ ಮಿಥ್ಯಾ ದೃಶ್ಯತ್ವಾತ್ ಅಂತ ಹೇಳಿದೆ. ಆ್ಯಕ್ಚುಲಿ ದೃಶ್ಯತ್ವಾತ್ ಯಾವುದಕ್ಕೆ ಉಪಯೋಗ ಆಗುತ್ತೆ? ಸತ್ಯತ್ವಕ್ಕೆ. ಅದು ವಿರುದ್ಧ, 100% ವಿರುದ್ಧ. ಲಿಂಗರಾಹಿತ್ಯಂ ಅವ್ಯಾಪ್ತಿ ನ್ಯೂನಾಧಿಕ್ಯೇತು ವಾಚಿಕೆ. ಲಿಂಗರಾಹಿತ್ಯಂ ಅವ್ಯಾಪ್ತಿ. ಲಿಂಗರಾಹಿತ್ಯಂ ಅವ್ಯಾಪ್ತಿ. ಲಿಂಗರಾಹಿತ್ಯ ಅಂದ್ರೇನು? ಲಿಂಗರಾಹಿತ್ಯ ಒಂದು ಪ್ರತಿಜ್ಞಾರ್ಥ ವಿರುದ್ಧ. ಎರಡನೇದು ಲಿಂಗರಾಹಿತ್ಯ, ಅಲ್ಲಿ ಹೇತುನೇ ಇಲ್ಲ. ರಹಿತ ಅಂದರೆ ಇಲ್ಲ, ಲಿಂಗರಾಹಿತ್ಯಲ್ಲಿ ಹೇತುನೇ ಇಲ್ಲ ಅಲ್ಲಿ. ಅದನ್ನು ಹೇಳಿದ್ರು ಹೋಯಿತು. ಮತ್ತು ಇನ್ನೊಂದೇನು? ಅವ್ಯಾಪ್ತಿ. ವ್ಯಾಪ್ತಿನೇ ಇಲ್ಲ, ಹೇತುನೇ ಇಲ್ಲ, ವ್ಯಾಪ್ತಿನೇ ಇಲ್ಲ. ಹೇಳಿದ್ದಕ್ಕೆ ವಿರುದ್ಧ ಅಂತ ಹೇಳ್ತಾ ಇದ್ದಾನೆ. ಈ ಮೂರು ಕೂಡ ಯಾವುದರ ದೋಷಗಳು? ವಿರೋಧ ಅನ್ನೋದಕ್ಕೆ ಅರ್ಥ ಇದೆ. ಪ್ರತಿಜ್ಞಾರ್ಥ ವಿರೋಧ, ಹೇತುವಿನ ಅಸಿದ್ಧಿ, ಹೇತುವಿನ ಅವ್ಯಾಪ್ತಿ. ಮೂರು ಕೂಡ ಯಾವುದಕ್ಕೆ ದೋಷ? ಅನುಮಾನಕ್ಕೆ ದೋಷ. ಯಾವುದು? ವಿರೋಧ ಮೊದಲು ಸೇರಿ. ಮೂರು ವಿರೋಧ, ಮೂರು ವಿಧ ಅಂತ ಹೇಳಿದರು. ನ್ಯೂನಾಧಿಕ್ಯೇತು ವಾಚಿಕೆ. ಇನ್ನೂ ಎರಡಿವೆ, ನ್ಯೂನ ಮತ್ತು ಅಧಿಕ. ವಿರೋಧ ಅಸಂಗತಿ, ನ್ಯೂನ ಅಧಿಕ. ನ್ಯೂನ ಅಂದರೆ ಕಡಿಮೆ, ಅಧಿಕ ಅಂದರೆ ಹೆಚ್ಚು. ಉಪ್ಪು ಕಡಿಮೆ ಆಗಿದೆ, ನ್ಯೂನ. ಅದು ಭಾರಿ ಹೆಚ್ಚಾಗಿದೆ, ಅದು ಅಧಿಕ. ಅಂದರೆ ಎಷ್ಟು ಹೇಳಬೇಕು ಅಷ್ಟು ಹೇಳಬೇಕು. ಪ್ರತಿಜ್ಞಾ, ಹೇತು, ದೃಷ್ಟಾಂತ ಇಷ್ಟು ಹೇಳಿದರೆ ಸರಿ ಹೋಗೋದು. ಅದು ಬಿಟ್ಟು ಏನೇನೋ ಕತೆ ಶುರು ಮಾಡಿದೆ. ಮತ್ತೆ ಧೂಮ ಅಂತಂದ್ರೆ ಸಾಕು, ಏನು ಬೇರೆ ಕಾರಣ ಕೊಡೋದು. ಧೂಮ ಇದ್ದರೆ ಏನಿರಬೇಕಲ್ಲಿ? ಏನೇನೋ ಸೇರಿಸಿದೆ ಅದಕ್ಕೋಸ್ಕರ. ವಕ್ರ ಧೂಮ ಏನೋ ಕತೆ ಹೇಳಿದೆ, ಅವೆಲ್ಲ ಬೇಕಿಲ್ಲ. ಅಧಿಕ. ನ್ಯೂನ ಯಾವ್ದು ಹೇಳಲಿಲ್ಲ ಅವನು, ಏನೋ ಹೇಳ್ತಾನೆ, ಹೇತುನೇ ಹೇಳ್ತಾ ಇಲ್ಲ. ಮುಖ್ಯವಾಗಿ ಹೇತುನೇ ಹೇಳ್ತಾರೆ, ಅದು ನ್ಯೂನ. ಯಾವುದನ್ನು ಹೇಳಲೇಬೇಕು ಅಂತ ಹೇಳದೆ ಹೋದರೆ ನ್ಯೂನ. ಯಾವುದನ್ನು ಹೇಳೋದಕ್ಕಿಂತ ಹೆಚ್ಚು ಹೇಳಿದ್ದನ್ನು ಬಿಟ್ಟು ಬೇರೆ ಹೇಳಿದರೆ ಅದೇನಾಗುತ್ತೆ? ಅಧಿಕ. ಅದಕ್ಕಿಂತ ಹೆಚ್ಚು ಹೇಳಿದರೆ ಅಧಿಕ, ಕಡಿಮೆ ಹೇಳಿದರೆ ನ್ಯೂನ, ಮತ್ತು ಇರ್ಲೆವೆಂಟ್ ಹೇಳಿದರೆ ಅಸಂಗತಿ, ವಿರುದ್ಧ ಹೇಳಿದರೆ ವಿರೋಧ. ವಿರೋಧ, ಅಸಂಗತಿ, ನ್ಯೂನ, ಅಧಿಕ. 4 ಗೊತ್ತಾಯಿತು. ಏನು ವಿಶೇಷ? ವಿರೋಧ ಅಸಂಗತಿಗೂ ನ್ಯೂನ ಅಧಿಕಕ್ಕೆ ಏನು ವಿಶೇಷ ಅಂದರೆ, ವಿರೋಧ ಅಸಂಗತಿ ಅನ್ನೋದು ಸಾಕ್ಷಾತ್ ದೋಷಗಳು. ಯಾವುದಕ್ಕೆ? ಅನುಮಾನಕ್ಕೆ ಸಾಕ್ಷಾತ್ ದೋಷ. ನೀವು ವಾಚನಿಕ. ಇದು ವಾಚನಿಕ ಅಂದ್ರೇನು? ಹೇಳೋದ್ರಲ್ಲಿ ಮಾಡೋ ತಪ್ಪು. ಹೇಳೋದ್ರಲ್ಲಿ ಮಾಡೋ ತಪ್ಪಿದು. ಅಡುಗೆ ಮಾಡೋದ್ರಲ್ಲಿ ತಪ್ಪೇರೆ, ಬಡಿಸೋದ್ರಲ್ಲಿ ತಪ್ಪೇರೆ. ಅಡುಗೆ ಮಾಡೋದ್ರಲ್ಲಿ ತಪ್ಪು ಅಂದ್ರೇನು? ಸರಿಯಾಗೇ ಮಾಡಿಲ್ಲ. ಬಡಿಸೋರು ತಪ್ಪು ಅಂದರೆ ಅಡುಗೆ ಒಂದು ತಪ್ಪಲ್ಲ. ಅದು ಯಾರು ತಪ್ಪು? ಬಡಿಸೋನು ತಪ್ಪು. ಅದಕ್ಕೆ ವಿರೋಧ ಅಸಂಗತಿಗಳು ಅನುಮಾನದಲ್ಲಿ ಇರ್ತಕ್ಕಂಥ ದೋಷಗಳು. ಇವು ಪ್ರೆಸೆಂಟ್ ಮಾಡದಿರತಕ್ಕಂಥ ದೋಷಗಳು. ಅಡ್ರೆಸ್ ಸರಿಯಾಗಿ ಬರೆಯೋದಿಲ್ಲ ಅಂತ. ಲೆಟ್ರ್ ಸರಿಯಾಗಿದೆ, ಅಡ್ರೆಸ್ ಸರಿ ಇಲ್ಲ.
ತಪ್ಪು ಲೆಟ್ರ್ನಲ್ಲಿಲ್ಲ, ಏನಿದೆ ಅಡ್ರೆಸ್ಸಲ್ಲಿ ಸರಿ ಇಲ್ಲ, ಏನೋ ಬಿಟ್ಬಿಟ್ಟಿದ್ದಾರೆ, ಊರ ಹೆಸರೇ ಬಿಟ್ಬಿಡೋದು, ಗೊತ್ತಾಯ್ತಿಲ್ಲ, ಏನೋ ಯಾವುದೋ ಡಿಸ್ಟ್ರಿಕ್ಟ್ ಹಾಕಿ, ಕೆಲವು ಸಾಮಾನ್ಯವಾಗಿ ಎಷ್ಟೋ ಊರುಗಳ ಹೆಸರು ಕಾಮನ್ ಇರುತ್ತೆ, ಗೊತ್ತಾಯ್ತಾ. ಇವನು ಯಾವುದು ಸ್ಟೇಟು ತಾಲೂಕು ಮೆನ್ಷನ್ ಮಾಡದೆ ಹೋದರೆ ಇನ್ನೊಂದು ಕಡೆ ಎಲ್ಲೋ ಹೋಗಿಬಿಡುತ್ತೆ. ಅವೆಲ್ಲ ಆಗಬಾರ್ದು. ಅಡ್ರೆಸ್ ಆಗಿರ್ಬೇಕು ಯಾವಾಗಲೂ ನ್ಯೂನ, ಬಿಟ್ಟ ಅದು ಹೋಯಿತು, ಅದಕ್ಕೆ ಏನೋ ಕತೆ ಬರೀತಾ ಊದಕ್ಕೆ ಇಂಡಿಯಾ ವರ್ಲ್ಡು ಎರಡು ಅವೆಲ್ಲ ಬೇಕಿಲ್ಲ. ಎಲ್ಲಿಗೆ ಹೋಗ್ಬೇಕು ಲೆಟ್ರ್ ವಿತಿನ್ ಸ್ಟೇಟ್ ಆದರೆ ಅದು ರೀತಿಯೇ ಬೇರೆ, ಔಟ್ಸೈಡ್ ಸ್ಟೇಟ್ ಆದ್ರೆ ಬೇರೆ, ಔಟ್ಸೈಡ್ ಕಂಟ್ರಿ ಆದರೆ ಬೇರೆ. ಅಡ್ರೆಸ್ ಕೊಡೋದಕ್ಕೆ ಒಂದು ಮೆಥಡ್ ಇರ್ತದೆ. ಅಡ್ರೆಸ್ ಉದ್ದೇಶ ಏನು, ಅದೇ ವ್ಯಕ್ತಿ ಸರಿಯಾಗಿ ಸೇರಬೇಕು. ಅದೇ ಲಕ್ಷಣ ಅಂದರೆ ಕರೆಕ್ಟಾಗಿ ಅದಕ್ಕೆ ಮುಟ್ಟಬೇಕು. ಕಡಿಮೆ ಎಷ್ಟು ಹೇಳಬೇಕು ಹೇಳೋದಕ್ಕಿಂತ ಕಡಿಮೆ, ಅಧಿಕ ಅಂದರೆ ಹೇಳಿಕೆ ಜಾಸ್ತಿ ಹೇಳಿದ ಅದು ಬೇಕಿಲ್ಲ. ಸಾಕ್ಷಾತ್ ದೋಷ ಅಂದರೆ ಏನು ಹೇಳಿಲ್ಲ, ಅಡಿಗೆ ಮಾಡೋದ್ರಲ್ಲೇ ದೋಷ ಇದೆ, ಅನುಮಾನದ್ದೇ ದೋಷ. ಇದು ಹಾಗೆ ಅನುಮಾನ ಹೇಳೋದ್ರಲ್ಲಿ ದೋಷ. ಅಲ್ಲ ಪ್ರತಿಜ್ಞಾರ್ಥ ವಿರುದ್ಧ ಅಂದ್ರೇನು, ಅವನೇ ಮಾಡೋ ತಪ್ಪದು, ಹೇಳೋದ್ರಲ್ಲ, ಅದರಲ್ಲೇ ತಪ್ಪಿದೆ. ಇವತ್ತು ಮಿಥ್ಯಾ ದೃಶ್ಯತ್ವ ಹೇತು ವಿರೋಧ ಇದೆ, ಅದು ಬೇರೆ. ಹೇಳೋದ್ರಲ್ಲಿ ತಪ್ಪು ಮಾಡ್ತಾನೆ, ತಪ್ಪು ಮಾಡೋದ್ರಿಂದ ಕಡಿಮೆ ಹೇಳ್ತಾನೆ, ಹೆಚ್ಚು ಹೇಳ್ತಾನೆ. ಅರ್ಥ ಆಯ್ತಾ? ಹೇಳೋದು ಇರೋದ್ರಲ್ಲೇ ತಪ್ಪಿದೆ. ಹೇತು ಯಾವುದಕ್ಕೆ ವಿರುದ್ಧ, ಅದು ವಿರುದ್ಧೋ ಹೇತು. ಅದು ಹೇಳೋದಕ್ಕೆ ಭಾರಿ ಬುದ್ಧಿವಂತ ಫೇಲ್ ಆಗಿರೋದ್ರಿಂದ, ಹೇಗೆ ಹೇಳುತ್ತದು ಭಾರಿ ಬುದ್ಧಿವಂತ ಫೇಲ್ ಆಗಿರೋದ್ರಿಂದ, ಭಾರಿ ದಡ್ಡ ಫಸ್ಟಾಗಿ ತೊಗೊಂಡಿರೋದ್ರಿಂದ ಅವ್ರ ಹೇತು ಏನು ಹೇಳ್ತಾ ಇದೆ, ಅದು ಹೇಳೋದು ಹೇತು ಇರೋದೇ ಒಂದು ಅವ್ರು ಕಲ್ಕೊಂಡು ಪ್ರತಿಜ್ಞೆ ಅಂದರೆ ಏನದು ಮುಖ್ಯ. ಪ್ರತಿಜ್ಞೆ ಅಂದರೆ ಈ ಪ್ರತಿಜ್ಞೆ ಅಲ್ಲ, ದುಶಾಸನದ ಬಗ್ಗೆ ಅಂಥ ಪ್ರತಿಜ್ಞೆಗಳಲ್ಲ. ಪ್ರತಿಜ್ಞೆ ಅಂದ್ರೇನು, ಪಕ್ಷವಚನಂ ಪ್ರತಿಜ್ಞೆ. ಪಕ್ಷವಚನ ಅಂದರೆ ಇಲ್ಲಿ ಏನಿದೆ, ಪಕ್ಷದಲ್ಲಿ ಏನಿದೆ ಅಂತ ಹೇಳಬೇಕು. ಪರ್ವತ ವನ್ಯಮಾನ್, ಇದು ಪ್ರತಿಜ್ಞೆ. ಪರ್ವತದಲ್ಲಿ ಬೆಂಕಿ ಇದೆ, ಹುಡುಗ ಬುದ್ಧಿವಂತ, ಇದು ಪ್ರತಿಜ್ಞೆ. ಕಾರಣ ಏನು ಕೊಟ್ಟ, ಫಸ್ಟ್ ರ್ಯಾಂಕ್, ಸರಿ, ಅದು ಫೇಲ್ ಆಗಿರೋದ್ರಿಂದ ಅವ್ನು ಹೇಳೋದಕ್ಕೂ ಅದಕ್ಕೇನಿದೆ ವಿರುದ್ಧವಾದ ಹೇತು. ಅರ್ಥ ಆಯ್ತಾ? ಇನ್ನೊಂದೇನು ವ್ಯಾಪ್ತಿನೇ ಇಲ್ಲ ಅದಕ್ಕೆ. ಹುಡುಗ ಫಸ್ಟ್ ರ್ಯಾಂಕ್ ಬಂದಿದ್ದ, ಆ ಹುಡುಗ ಭಾರಿ ಬುದ್ಧಿವಂತ, ನೋಡೋಕೆ ಭಾರಿ ಚೆನ್ನಾಗಿದ್ದಾನೆ, ಚೆನ್ನಾಗಿರೋದು ಉಪಯೋಗ ಇಲ್ಲ ಅದಕ್ಕೆ. ಚೆನ್ನಾಗಿರೋದಕ್ಕೂ ಅದಕ್ಕೆ ಏನು ಸಂಬಂಧ ಇಲ್ಲ. ಅದು ಚೆನ್ನಾಗಿ ಓದಿದ್ದು ಅದು ಬೇರೆ, ಚೆನ್ನಾಗಿ ಇರ್ಬೋದು ಅವನು, ಅದು ಬೇರೆದಕ್ಕೆ ಕೌಂಟ್ ಆಗುತ್ತೆ, ಇದಕ್ಕೆ ಕೌಂಟ್ ಆಗಲ್ಲ. ಸಾಕ್ಷಾತ್ ಮನ್ಮಥರಾಗಿದ್ದರೂ ಕೂಡ ಬುದ್ಧಿವಂತ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ದೇವರ ವಿಷಯನೇ ಬೇರೆ. ದೇವ್ರಿಗೆ ಏನು ಹೇಳಿದ್ರು ಏನಾಗುತ್ತದೋ ಅದು ಹೇಳೋಕ್ಕಾಗಲಾರ್ದಷ್ಟು ದೊಡ್ಡವರು. ದೇವ್ರ ಬಗ್ಗೆ ಹೇಳೋದಕ್ಕಾಗೋದಿಲ್ಲ ಅಂತೇಳಿ ಕರೆಕ್ಟ್ ಹೇಳ್ತಾರೆ ಅಂತ ಅರ್ಥ. ದೇವ್ರ ಬಗ್ಗೆ ಹೇಳೋದಕ್ಕಾಗೋದಿಲ್ಲ, ಯಾಕೆ? ಯಾವ ಪದ ಹೇಳಲಾರ್ದಷ್ಟು ದೊಡ್ಡದಿಲ್ಲ. ವಾಯುಸ್ತುತಿಯಲ್ಲಿ ಏನಂತ ಹೇಳಿದರು, ಸಂಸ್ಥವೇ ನಾಸ್ಮಿ ಶಕ್ತಃ, ನಿಮ್ಮ ಸ್ತೋತ್ರ ಮಾಡೋ ಶಕ್ತಿ ನಮಗಿಲ್ಲ ಅಂತ ಹೇಳಿಬಿಟ್ಟು. ಸರಿ, ಅದು ಆಚಾರ್ಯರಿಗೆ ದೇವ್ರ ಲಕ್ಷ್ಮಿ ಸ್ತೋತ್ರ ಮಾಡೋ ಶಕ್ತಿ ಇಲ್ಲ, ಅವರಿಗೆ ದೇವ್ರ ಮಾಡೋ ಶಕ್ತಿ ಇಲ್ಲ. ಅವ್ರದ್ದೇನು ಸ್ವತಃ ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಇದೆಲ್ಲ ನೋಡ್ತಾ ಹೋದರೆ ಜ್ಞಾನದ ವೆರೈಟಿ ಎಷ್ಟೆಷ್ಟಿರುತ್ತೆ. ಈ ಥರ ಅನಾಲಿಸಿಸ್ ಲೋಕದಲ್ಲಿ ಸಿಗೋದೇ ಇಲ್ಲ. ಜ್ಞಾನದಲ್ಲಿ ಹೇಗೆ ತಾರತಮ್ಯ ಹುಡುಕಬೇಕು, ಕೋರ್ಸು ಗಿರ್ಸು ಅವೆಲ್ಲ ತಾರತಮ್ಯಗಳು ಬೇರೆ. ಒಟ್ಟು ಜ್ಞಾನ ತೊಗೋಬೇಕು ನಾವೀಗ, ಒಟ್ಟು ಜ್ಞಾನ, ಸಬ್ಜೆಕ್ಟ್ ಜ್ಞಾನ ಅವೆಲ್ಲ ಅಲ್ಲ. ಈಗ ಆಗ ತೊಗೊಂಡಾಗ ಅದ್ರ ಸ್ವಾರಸ್ಯ ಗೊತ್ತಾಗುತ್ತೆ. ಅವೆಲ್ಲ ನಮ್ಮ ಬುದ್ಧಿನ ಬಹಳಷ್ಟು ವಿಕಾಸ ಮಾಡೋದು. ತಿಳಿತಾ? ಯಾವುದೇ ಓದಬೇಕಾದ್ರೂ ಕೂಡ ಅದನ್ನು ಬಾಯ್ಬಿಟ್ಟು ಹೇಳಬೇಕಾಗಿರಿ, ಕೆಲಸ ಮಾಡ್ತಾನೇ ಇರುತ್ತೆ. ಸ್ಟೀಲ್ ಪಾತ್ರೆ ಎಕ್ಸ್ಪ್ಲೇನ್ ಮಾಡಬೇಕಾಗಲ್ಲ, ಗಟ್ಟಿತನನೇ ತೋರಿಸ್ತದೆ ಸ್ಟೀಲ್ ಅಂತೇಳಿ. ಗೊತ್ತಾಯ್ತಾ? ಅದು ಹೇಳಿದ್ದೀಗ, ಲಕ್ಷ್ಮೀ ಜ್ಞಾನ ಎಷ್ಟು, ನಾರಾಯಣ ಜ್ಞಾನ ಎಷ್ಟು ಹೇಳ್ಬಿಟ್ಟೆ. ಈಗ ಅವ್ನು ಗೊತ್ತಿಲ್ಲಿದ್ದೇ ಇಲ್ಲ ದೇವರಿಗೆ. ಈ ಎದೆಗಿರೋದೇ ಪೂರ್ತಿ ನಮಗೆ ಗೊತ್ತಿಲ್ಲ. ಇದೇ ನಮ್ಮದೇ ನಮಗೆ ಗೊತ್ತು. ಇನ್ನೂ ಹೇಳೋದ ಡಾಕ್ಟ್ರ್ ನಮಗೇನಾಗಿದೆ, ಡಾಕ್ಟ್ರ್ ನಮಗೇನಾಗಿದೆ ಅವ್ರು ಹೇಳಬೇಕು ಪಾಪ. ಹೀಗಾಗಿದೆ. ಆದರೆ ದೇವ್ರದ್ದು ಹಾಗಲ್ಲ. ಹಿಂದೆ ಮುಂದೆ ಎಲ್ಲ ಯಾನ ವಿಷಯ ತೊಗೊಂಡ್ರು ಎಷ್ಟು ಪರ್ಫೆಕ್ಟ್, ಅದಕ್ಕಿಂತ ಜ್ಞಾನದ ಪರಮಾವಧಿ ಅದು. ಆಗ ದೇವ್ರು ಎಷ್ಟು ದೊಡ್ಡವನು ಅಂತ ಅರ್ಥ ಆಗುತ್ತೆ. ಆ ಭಕ್ತಿ ಬರಲೇಬೇಕು. ಏನು ಮಾಡ್ತಾನೆ, ಏನು ಬೇಕಾದರೂ ಮಾಡ್ತಾನೆ. ಊಟ ಮಾಡ್ಲಿಕ್ಕೂ ಬರೋದಿಲ್ಲ, ಇದು ಮಾಡ್ಲಿಕ್ಕೂ ಬರೋದಿಲ್ಲ. ಅದು ಅಷ್ಟು ಮಿತಿ. ಹೇಳಕ್ಕೆ ಬರೋಲ್ಲ, ಎದುರು ಕೂಡ್ಲಕ್ಕೆ ಬರೋದಿಲ್ಲ. ಏನು ಯಾವಾಗಲೂ ಮಾಡ್ತಾನೆ, ಒಂದೇ ರೀತಿ ಇರ್ತಾನೆ, ನೋ ಚೇಂಜ್. ಇವೆಲ್ಲ ದೇವ್ರ ಮಹಿಮೆಗಳನ್ನ ಹೇಳ್ತಾರೆ. ಉಳಿದವ್ರ ಬಗ್ಗೆ ತಿಳ್ಕೊಳ್ಳೋದ್ರ ಉದ್ದೇಶ ಏನೋ ದೇವ್ರು ಎಷ್ಟು ದೊಡ್ಡವನೊಂದು ಅರ್ಥ ಆಗಲಿಕ್ಕೆ. ಈಗ ಬ್ರಹ್ಮವಾಯುಗಳು ಲಕ್ಷ್ಮಿಯನ್ನು ಕಡಿಮೆ ಅಂತ ಹೇಳಿದರೆ, ಇವರು ಕಡಿಮೆ ಅಂತ ಹೇಳಿದ್ರಲ್ಲಿ ತಾತ್ಪರ್ಯ ಅಲ್ಲ, ದೇವರು ಭಾರಿ ದೊಡ್ಡವನು ಅಂತ ಹೇಳೋದ್ರಲ್ಲಿ ತಾತ್ಪರ್ಯ. ಅರ್ಥ ಆಯ್ತಾ? ಇದನ್ನೆಲ್ಲ ಯೋಚನೆ ಮಾಡಿದರೆ ನಹಿ ನಿಂದಾ ನ್ಯಾಯ ಅಂತ ಒಂದಿದೆ. ನಹಿ ನಿಂದಾ ನ್ಯಾಯ, ನಹಿ ನಿಂದಾ ನಿಂದ್ಯಂ ನಿಂದಿತು ಪ್ರವರ್ತತೆ ಕಿಂತು ಸ್ತುತ್ಯಂ ಸ್ತೋತುಮಪಿ ಅಂತ ಎಕ್ಸ್ಪ್ಯಾನ್ಷನ್. ಅದಕ್ಕೆ ನಿಂದೆ ಮಾಡೋ ಉದ್ದೇಶ, ನಿಂದೆ ಮಾಡೋ ಅಷ್ಟೇ ಅಲ್ಲ, ಮುಖ್ಯವಾಗಿ
ಒಬ್ಬ ಉಳ್ಳವನು ಎಷ್ಟು ದೊಡ್ಡವನು ಅಂತ ಹೇಳಬೇಕಾದ ತಾತ್ಪರ್ಯ ಇದೆ. ಅದಕ್ಕೆ ನೀಚಾಳಿನೇ ಪಡೋದು ಅನಂತ ಗುಣದಿಂದ ಮಹಾಲಕ್ಷ್ಮಿ ನೀಚಾಳಿನೇ ಪಡೋ ಅಂತ ಹೇಳಿಬಿಡ್ತಾರೆ. ಕನ್ನಡದಲ್ಲಿ ನೀಚ ಅಂದರೆ ಕೆಟ್ಟ ಅರ್ಥ ಇದೆ, ಸಂಸ್ಕೃತ ನೀಚ ಅಂದರೆ ಕಡಿಮೆ ಅಂತ ಅಷ್ಟೇ ಅರ್ಥ. ಅಧಮಳೆನಿಸುವಳು ಮತ್ತೆ ಕನ್ನಡದಲ್ಲಿ ಅಧಮ ಅಂಬೋದಕ್ಕೇನು ಭಾಳ ದುಷ್ಟ ಕೆಟ್ಟವರು ಅಂತ ಅರ್ಥ ಇದೆ. ಈ ಅರ್ಥ ಇದೆ ಅದಕ್ಕೆ. ಅದು ಸಂಸ್ಕೃತದಲ್ಲಿ ಮುಖ್ಯ ಅರ್ಥ ಏನದಕ್ಕೆ ಕಡಿಮೆ ಅಂತ ಹೇಳಿಬಿಟ್ಟು. ಇದೆಲ್ಲ ಯೋಚನೆ ಮಾಡಿದಾಗ ನಾವು ದೇವ್ರ ಮಹಿಮೆ ದುಷ್ಟರ ದುಷ್ಟತನ ಎಲ್ಲ ನಮಗೆ ಅರ್ಥ ಆಗುತ್ತೆ. ಅದು ನೋಡಲಿ ಅಂತಾರೆ ಮಹಾಭಾರತ ರಾಮಾಯಣವನ್ನು ಏನು ಮಾಡಿದರು ನಡೆದ ಕಥೆ ಅದು. ಬರೆದಿದ್ದ ಜಾತಿಗೆ ಅಂದರೆ ಗೊತ್ತಾಗ್ಲಿಕ್ಕೋಸ್ಕರ. ನಡೆದವ್ರಿಗೆ ಗೊತ್ತಾಗಿದ್ದ ವಿಚಾರ ಬೇರೆ, ನಡೆದವ್ರಿಗೆ ಗೊತ್ತಾಗ್ಬೇಕಾದ್ರೆ ಏನು ಮಾಡಬೇಕು? ಅಂಥ ದುಷ್ಟಾಂತ ಎಲ್ಲ ವಿಷಯಕ್ಕೂ ದುಷ್ಟಾಂತ ಇರೋಂಥ ಮತ್ತೊಂದು ಸಿಗೋದಿಲ್ಲ. ಒಂದೊಂದರ ವಿಷಯ ಸಿಗ್ಬೋದು, ಇಲ್ಲ ಅಂತಲ್ಲ. ಆದರೆ ಮಹಾಭಾರತದಲ್ಲಿ ಎಷ್ಟು ವಿಷಯ ಬಂದಿದೆ ಅಂದರೆ ಎಲ್ಲ ಶಾಸ್ತ್ರ ಪ್ರಮೇಯಗಳಿಗೂ ದೃಷ್ಟಾಂತ ಇದೆ. ನಿರ್ಣಯ ಸರ್ವಶಾಸ್ತ್ರಾಣ ಅಂದರೆ ಸರ್ವಶಾಸ್ತ್ರ ಪ್ರಮೇಯಾನಾಮ ಅಂತ. ಸರ್ವಶಾಸ್ತ್ರಗಳ ಪ್ರಮೇಯಗಳ ನಿರ್ಣಯ ಕೂಡ ಮಹಾಭಾರತದಲ್ಲಿ ದೃಷ್ಟಾಂತ ಸಮೇತ ಬಂದಿದೆ. ಅದಕ್ಕೇನಾಯಿತು? ಎನ್ಸೈಕ್ಲೋಪೀಡಿಯಾ ಅಂತಾಯಿತು. ಎಲ್ಲ ಬಂದಾಗ ಅದು ವಿಶ್ವಕೋಶ ಅಂತಾಗ. ಒಂದೊಂದು ಬೇರೆ ಬರೋದು, ಒಂದೊಂದು ನಮ್ಮ ಜೀವನದಲ್ಲಿ ಬೇಕಾದ್ರೆ ನಡೀತಾ ಇರುತ್ತೆ. ಒಂದೊಂದು ಬೇರೆ, ಎಲ್ಲ ಬರೋದು ಬೇರೆ, ಪರ್ಫೆಕ್ಟ್ ಬರೋದು ಬೇರೆ, ಅದಕ್ಕಿಂತ ಇನ್ನೊಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬೇರೆ. ವಿರೋಧೋಪಿ ತ್ರಿಧೈವ ಸ್ಯಾತ್ ಪ್ರತಿಜ್ಞಾರ್ಥ ವಿರುದ್ಧತಾ ಸಾಧ್ಯ ವ್ಯಾಪಕ ವೈಲೋಮ್ಯಂ ಅವ್ಯಾಪ್ತಿ ಸಾಧನಶ್ಚ ಚ ದುರ್ಬಲೇನ ವಿರೋಧೇಪಿ ನ ಪ್ರಮಾಣಮಸಾಧಕಂ. ಇದು ಒಂದು ಸ್ಟೇಜ್ ಆಯ್ತು ಈಗ. ಸೊ ಅನುಮಾನದ ದೋಷ ಬೇರೆ, ಅನುಮಾನ ಹೇಳೋ ದೋಷ ಬೇರೆ. ವಿಷಯ ಸರಿಯಾಗಿದೆ ಹೇಳಿಲ್ಲ, ಅಡಿಗೆ ಮಾಡೋ ದೋಷ ಅವನಿಗೆ ಸೇರಿತ್ತು, ಬಡಿಸೋ ದೋಷ ಇವನಿಗೆ ಸೇರಿತ್ತು. ಅದು ವಸ್ತುಗತ, ಇದು ವಾಚನಿಕ. ವಾಚನಿಕ ಅಂದ್ರೆ ಏನು? ಹೇಳೋದ್ರಲ್ಲಿ ಮಾಡೋ ತಪ್ಪಿದೆ. ಹೇಳೋದ್ರಲ್ಲಿ ಮಾಡೋ ವಿಷಯ ಸರಿ ಇದೆ, ಕೆಲಸ ತಪ್ಪು ಹೇಳಿಬಿಡ್ತಾರೆ. ಇಲ್ಲ ಚೇಂಜ್ ಮಾಡ್ಕೊಂಡು ಅಲೋಡೋ ತಪ್ಪು ಹೇಳಿಬಿಟ್ಟು ಏನು ಮಾಡ್ಕೊಡೋ ಹೊರಟ ತಕ್ಷಣ ಚೇಂಜ್ ಮಾಡ್ಕೊಂಡು. ಅದಕ್ಕೇನಂತ ಕರೆದಿದ್ದಾರೆ ಪ್ರಮಾಣ ಪದ್ಧತಿಯಲ್ಲಿ? ಝಟಿತಿ ಸಂವರಣ. ಝಟಿತಿ ಸಂವರಣ. ಝಟಿತಿ ಎಂಬುದು ಆ ಕಡೆಗೆ ಜಲ್ದಿ ಜಲ್ದಿ ಅಂತ ಕರೀತಾರೆ. ಹಳ್ಳಿ ಕಡೆ ಕೆಲವು ಕಡೆಗೆ ಜಲ್ದಿ ಅಂದ್ರೆ ಝಟಿತಿ. ಸಂಸ್ಕೃತ ಕನ್ನಡಕ್ಕಾಗೆ ತತ್ಸಮ ತದ್ಭವ. ತಕ್ಷಣ ಬದಲಾಯಿಸ್ತೇ ಏನು ಮಾಡ್ಕೊಂಡು ತಪ್ಪು ಅಂತ ಹೇಳಬಾರ್ದು. ಏನು ಹೇಳೋದಕ್ಕೂ ಸಾರಿ ಇದನ್ನ ಹೇಳ್ತೀರ, ಅದು ಅಲ್ಲ ಅಂತ ಹೇಳಬಾರ್ದು. ಒಪ್ಕೊಂಡ್ಬಿಡು. ಇವ್ನು ಹೇಳಿದ ಮೇಲೆ ಹೇಳಿದ್ರೆ ಹೋಯ್ತು. ಇನ್ನೊಬ್ಬನು ಹೇಳಿದ ಮೇಲೆ ತೋರಿಸಿದ ಮೇಲೆ ತಿದ್ಕೊಂಡ್ರೆ ತಪ್ಪೇ. ಅದು ತೋರಿಸಿದ ತಾನೇ ತಿದ್ಕೊಂಡ್ಬಿಟ್ರೆ ಏನು ತಪ್ಪ. ತಾನೇ ತಿದ್ಕೊಂಡಿದ್ದು ಯಾಕೆ ಗೊತ್ತಾಗ್ಬೇಕು? ಚೆಕ್ಗಳೆಲ್ಲ ಸೈನ್ ಮಾಡ್ತಾನೆ ಮತ್ತೆ ಅವ್ರು ತಿದ್ದಿದ್ದಕ್ಕೆ. ಬರೀ ತಾನೇ ತಿದ್ಕೊಂಡು ಗೊತ್ತಾಗೋದಾಗಲ್ಲ. ಅವನೇ ಸಿಗ್ನೇಚರ್ ಹಾಕಿದಾಗ ಅವನು ಒಪ್ಪಿಕೊಂಡಿದ್ದಾನೆ ಅಂತ ಅರ್ಥ. ಒಟ್ಟು ಏನಾಯ್ತು ಈಗ? ಪ್ರತಿಜ್ಞಾ ಆಯಿತು, ವಿರೋಧ, ಪ್ರತಿಜ್ಞಾ ದೋಷಗಳು, ವಿರೋಧ, ಅಸಂಗತಿ, ಒಟ್ಟು ಇರೋದು ನ್ಯೂನಾಧಿಕ ಅನ್ನೋದು ಹೇಳೋದಲ್ಲಾದ ತಪ್ಪುಗಳು. ವಿರೋಧೋಪಿ ತ್ರಿಧೈವ ಸ್ಯಾತ್ ಪ್ರತಿಜ್ಞಾರ್ಥ ವಿರುದ್ಧತಾ ಲಿಂಗರಾಹಿತ್ಯಮವ್ಯಾಪ್ತಿರ್ ನ್ಯೂನಾಧಿಕ್ಯೇತು ವಾಚಿಕೆ. ವಾಚಿಕ ಸಾಧ್ಯ ವ್ಯಾಪಕ ವೈಲೋಮ್ಯಂ ಅವ್ಯಾಪ್ತಿ ಸಾಧನಸ್ಯ ಚ ದುರ್ಬಲೇನ ವಿರೋಧೇಪಿ ನ ಪ್ರಮಾಣಂ ಅಸಾಧಕಂ. ಸಾಧ್ಯ ಸಾಧಕ ವೈಲೋಮ್ಯಂ ಅವ್ಯಾಪ್ತಿ ಸಾಧನಸ್ಯ ಚ. ಸಾಧ್ಯ ವ್ಯಾಪಕ ವೈಲೋಮ್ಯ. ವೈಲೋಮ್ಯ ಅಪೋಸಿಟ್ ಅಂದ್ರೇನು? ಸಾಧ್ಯ ವ್ಯಾಪಕ ಸ್ಫೂರ್ತಿ ಸಾಧ್ಯದಲ್ಲಿ ಇಲ್ಲದಿರುವಿಕೆ, ಸಾಧ್ಯದಲ್ಲಿ ಎಲ್ಲ ಕಡೆ ಇಲ್ಲದಿರುವಿಕೆ. ಅದೇನದು? ಇನ್ನೊಂದು ವೈಲೋಮ್ಯ ದೋಷ. ಅದು ಅವ್ಯಾಪ್ತಿ ಅಂತ ಅರ್ಥ. ಅದು ಎಲ್ಲ ಕಡೆ ಇಲ್ಲದಿರುವಿಕೆ ಅಂದ್ರೆ ಅವ್ಯಾಪ್ತಿ. ಅದು ಸಾಧನ ಅಂದ್ರೆ ಹೇತು, ಹೇತು ದೋಷ ಇದು. ಅವ್ಯಾಪ್ತಿ ಸಾಧ್ಯ ವ್ಯಾಪಕ ವೈಲೋಮ್ಯಂ ಅವ್ಯಾಪ್ತಿ. ಅವ್ಯಾಪ್ತಿ ಬಂತು, ಅತಿವ್ಯಾಪ್ತಿ ಬಂತು. ವ್ಯಾಪಕ ಅದಕ್ಕಿಂತ ಜಾಸ್ತಿ ಹೋದ, ಅದು ತಪ್ಪಾಯಿತು. ಇದು ಕಡಿಮೆ ಆಯಿತು, ಅದು ತಪ್ಪಾಯಿತು. ಒಂದು ದೃಷ್ಟಿಯಿಂದ ಏನು ನ್ಯೂನಾಧಿಕ ಇದ್ದಾಗ ಲೆಕ್ಕ. ನ್ಯೂನಾಧಿಕ ಅವ್ಯಾಪ್ತಿ ಅತಿವ್ಯಾಪ್ತಿಗಳು ಹೇಗಂದ್ರೆ ನ್ಯೂನಾಧಿಕ ಇದ್ದಾಗ. ಇವ ಬಂದು ಹೇಳ್ತಾರೆ ಮನುಷ್ಯ ನಾಲ್ಕು ಕಾಲಿನ ತಗೊಂಡ, ಕೋಣ ಇದೆ, ದನ ಇದೆ, ಯಾವುದು ಗೋ ಇದೆ. ಗೋವು ಎರಡು ಒಂದೇನೆ, ಯಾಕೆಂದ್ರೆ ಎರಡಕ್ಕೂ ನಾಲ್ಕು ಕಾಲ ಇದೆ. ಆದ್ದರಿಂದ ಏನು ಉಪಯೋಗ ಇಲ್ಲ. ಒಂದೇ ಅಂತ ಹೇಳೋದಕ್ಕೆ ಸಾಲದದು. ಏನಿರ್ಬೇಕು? ಇವ್ರು ಹೇಳ್ತಾರಲ್ಲ ಚೇತನ ಒಂದೇ ಆಯ್ತದ್ದು. ಚೇತನ ಒಂದೇ ಯಾಕಾಗ್ಬೇಕು? ಅದಕ್ಕೆ ಎಲ್ಲ ಪ್ರಾಣಿಗಳು ಒಂದೇನಾ? ಅಲ್ಲ. ಆದ್ದರಿಂದ ನಾಲ್ಕು ಕಾಲದಿರೋದ್ರಿಂದ ಏನು ಉಪಯೋಗ ಆಗಲಿಲ್ಲ. ಶಾಸ್ತ್ರಾದಿಮಾನ್ ಅದು ಬಂದು ಗೋ ಹೇಳ್ಬೇಕು. ಅದ್ರ ಅನ್ನೇನದು ಯುನಿಕ್ ಅಂತ ಹೇಳಲ್ಲ. ಹಾಗೆ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ ಏನಂತ ಕರೀತಾರೆ? ಲಕ್ಷಣ. ಯುನಿಕ್ ಕ್ಯಾರೆಕ್ಟರಿಸ್ಟಿಕ್. ಅದು ಸ್ಪೆಸಿಫಿಕ್ ಅಂತೀವಲ್ಲ, ಸ್ಪೆಸಿಫಿಕ್ ಯುನಿಕ್ ಎಲ್ಲ ಒಂದೇ ಅರ್ಥ ಕೊಡೋದು. ಸ್ಪೆಸಿಫಿಕ್ ಆಗಿ ಯಾವ್ದು ಹೇಳಬೇಕು? ಸಾಧ್ಯ ವ್ಯಾಪಕ. ಇದು ಲೋಹ ಉಪಯೋಗ ಆಗಲಿಲ್ಲ. ಲೋಹ ಅಂತ ಗೊತ್ತಾಗಿದೆ, ಯಾವ ಲೋಹ ಅಂತ ಹೇಳಬೇಕು ಅವ್ರಿಗೆ. ಅದು ಸ್ಪೆಸಿಫಿಕ್ ಆಗಿ ಹೇಳೋದ್ರಲ್ಲಿ ಸೋತು ಬಿಟ್ಟರೆ ಹೋಯ್ತಾರೆ.
ದುರ್ಬಲೇನ ವಿರೋಧೋಪಿ ನ ಪ್ರಮಾಣಮಸಾಧಕ. ಇನ್ನು ವಿರೋಧದಲ್ಲೂ ಕೂಡ ಹೀಗಿದೆ. ಪ್ರಬಲ ವಿರೋಧ, ಸಮಕ್ ವಿರೋಧ, ಕಡಿಮೆ ದಿಕ್ಕು ವಿರೋಧ. ಅರ್ಥ ಆಯ್ತಾ? ಈಗ 2 ಹೈಕೋರ್ಟ್ಗಳು ಹೇಳ್ತವೆ, ಬೇರೆ ಸ್ಟೇಟ್ 2 ಹೈಕೋರ್ಟ್ಗಳು ಹೇಳ್ತವೆ. ಹೈಕೋರ್ಟ್ ಎಷ್ಟಿರ್ತಾವೆ ಒಂದು ಸ್ಟೇಟ್ಗೆ? ಒಂದಿರ್ತವೆ. ಈ 2 ಸ್ಟೇಟ್ ಹೈಕೋರ್ಟ್ಗಳಿದೆ. ಇದು ಅದೇ ಇದೆ, ಸಮ ಬಂದ್ಬಿಡ್ತಾರೆ. ಸಮ ಬರ್ಬೇಕು. ಅದನ್ನು ಒಪ್ಪಬೇಕಂತ ನಿಯಮ ಇಲ್ಲ. ಒಪ್ಪೋದ್ಬೇಕಾದ್ರೆ ಒಪ್ಪಾರ್ದು ತೇರಿ ಇಲ್ಲ. ಅವ್ರು ಹೇಳಿದ್ದಾರೆ ಆಯ್ತು ಅಂತ ಒಪ್ಪಿಡು. ಕೆಲಸಕ್ಕೆ ಏನು ಒಪ್ಪಬೇಕು, ಅದು ತಪ್ಪಿದೆ ಅಂತ ಹೇಳ್ಬೋದು ಬೇಕಾದ್ರೆ. ಆದ್ರೆ ಮೇಲಿಂದ ಹೇಳಕ್ ಬರೋದಿಲ್ಲ. ಸುಪ್ರೀಂ ಕೋರ್ಟ್ ನೀವು ಸಹಾಯ ಮಾಡಕ್ಕೆ ಮೂದೇ ಒಪ್ಕೊಂಡ್ಬಿಡ್ಬೇಕು. ಅದಕ್ಕೆ ಪ್ರಬಲ ವಿರೋಧ ಅಂತ ಕರೀತಾರೆ. ಪ್ರಬಲ ವಿರೋಧ ಅಂದ್ರೆ ಏನು? ಪ್ರಬಲ ಪ್ರಮಾಣ ವಿರೋಧ. ಪ್ರಬಲ ಪ್ರಮಾಣ ವಿರೋಧ ಗ್ರಂಥಕಾರಲ್ಲೇ ಬಂದಾಗ ಪ್ರಬಲ ಗ್ರಂಥಕಾರ ವಿರೋಧ. ಭಾಷ್ಯ, ಟೀಕಾ, ಸೂತ್ರ, ಭಾಷ್ಯ, ಟೀಕಾ, ಟಿಪ್ಪಣಿ, ಅನುವಾದ ಇವರಲ್ಲಿ ಏನಾಗ್ತಾ ಹೋಗುತ್ತೆ? ಅನುವಾದ ಏನೋ ಇರುತ್ತೆ, ಮೂಲ ನೋಡ್ಬಿಡಿ ಸರಿ ಅಂತ ಹೇಳ್ತಾರೆ. ಸರಿಯೇ ತಪ್ಪು ಅನುವಾದ ಮಾಡಿಬಿಡ್ತಾರೆ. ಆದ್ದರಿಂದ ಅದು ಬೇರೆ. ಸೊ ಯಾವಾಗಲೂ ಕೂಡ ಮೂಲವನ್ನು ಸರಿ ಹಿಂದೆ ಮುಂದಿಂದಕ್ಕೆ ಹಿಂದಿನ ಮೂಲ ಅಂತ ತಿಳ್ಕೊಂಡ್ಬಿಟ್ರೆ ಸಾಕ. ಟಿಪ್ಪಣಿಯಲ್ಲಿ ಮುಂದಿಂದ ಹಿಂದಿದ್ದಕ್ಕೆ ವ್ಯಾಖ್ಯಾನ. ಈ ರೀತಿ ಕ್ರಮ ತಿಳ್ಕೊಂಡ್ಬಿಟ್ರೆ ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗ? ಮೂಲಕ್ಕೆ ಯಾವಾಗಲೂ ಮೂಲಕ್ಕೆ ಕೊಡಬೇಕು. ಸೋಪಾಧಿಕ. ಹೌದು, ಉಪಾಧಿ ಇಲ್ಲದೆ ಇರೋದು, ಉಪಾಧಿ ಇರೋದು ಅಷ್ಟೇ. ಉಪಾಧಿಕ, ಉಪಾಧಿಯಿಂದ ಕೂಡಿರೋದು. ಸರಾಮಹ, ರಾಮನೊಂದಿಗೆ ಅಂತ ಹೇಳ್ತೇವಲ್ಲ, ಹಾಗೆ ಜೊತೆಗಿರೋದು. ಇದು ಇಲ್ಲ. ಉಪಾಧಿ ಇಲ್ಲದಿರೋದು ಅಲ್ಲ. ಉಪಾಧಿ ಇದ್ದಾಗ ಸೋಪಾಧಿಕ, ಉಪಾಧಿ ಇಲ್ಲದಾಗ ನಿರುಪಾಧಿಕ. ದುರ್ಬಲೇನ ವಿರೋಧೇಪಿ ಪ್ರಮಾಣಂ ಅಸಾಧಕಂ. ಈಗ ದುರ್ಬಲ ಪ್ರಮಾಣಕ್ಕೆ ವಿರುದ್ಧವಾದಾಗ ಇದು ಪ್ರಮಾಣ ಹೇಳ್ರಿ, ಸುಪ್ರೀಂ ಜಡ್ಜ್ಮೆಂಟ್ ಬಂದ್ಬಿಟ್ಟಿದೆ, ಇದು ಡಿಸ್ಟ್ರಿಕ್ಟ್ ಕೋರ್ಟಿಗೆ ವಿರುದ್ಧವಾಗುತ್ತೆ ಅಂತ ಹೇಳಿದ್ರೆ ಅರ್ಥ ಇಲ್ಲ. ಅದು ಬೇರೆದಕ್ಕೆ ವಿರುದ್ಧ, ಕರೆಕ್ಟ್. ಅದು ಬೇಲಿಂದಕ್ಕೆ ವಿರುದ್ಧ ಅಲ್ಲ. ಸ್ವವಾಕ್ಯೇನ ವಿರೋಧೋಪಿ ನೈವ ಸಾಧಕತಾಂ ಪ್ರಜೆ. ಇನ್ನೊಂದಿದೆ, ದುರ್ಬಲ ವಿರೋಧ ಬೇರೆ, ಸ್ವವಾಕ್ಯ ವಿರೋಧ ಬೇರೆ. ಸ್ವವಾಕ್ಯೇನ ವಿರೋಧಿ, ತನ್ನ ವಾಕ್ಯಕ್ಕೆ ವಿರೋಧ ಮಾಡ್ತಾನೆ, ಆಗ ಸಾಧಕತ ಇಲ್ಲಾಗ. ನಾನು ಒಂದು ಹೇಳಿದೆ, ಅವನು ಮತ್ತೆ ಹೇಳಿಬಿಟ್ಟ. ಯಾರೋ ತಾನು ಹೇಳ್ತಿದ್ದ, ನಾನು ಹೇಳಿದ್ದಕ್ಕೆಲ್ಲ ಕಾರಣ ಕೊಡಬೇಕಾಗಿಲ್ಲ ಅಂತ ಹೇಳಿದ. ಇನ್ನೊಬ್ಬ ಕಾರಣ ಕೊಡದೆ ಹೇಗೆ ಹೇಳ್ತೀರಿ ಅಂತ ಕೇಳಿದೆ. ಇಷ್ಟೊತ್ತು ಹೇಳಿದ್ದೀನಿ ನೀನು, ಕಾರಣ ಕೊಡಬೇಕಾಗಿಲ್ಲ ಅಂತ. ಈಗ ಕಾರಣ ಕೊಡೋದು ನಮ್ಮನ್ನು ಕೇಳ್ತೀಯ. ನೀನು ಕಾರಣ ಕೊಡದೆ ಮಾತಾಡಿದ್ರೆ ನಾವೇ ಕಾರಣ ಕೊಟ್ಟು ಮಾತಾಡಬೇಕು? ತನ್ನ ಮಾತಿಗೆ ವಿರೋಧ, ತನ್ನ ನ್ಯಾಯಕ್ಕೆ, ತಾನು ಒಪ್ಕೊಂಡ ನ್ಯಾಯಕ್ಕೆ ಸನ್ಯಾಯ ವಿರೋಧ, ಸ್ವವಚನ ವಿರೋಧ, ಆಮೇಲೆ ಸ್ವಕ್ರಿಯಾ ವಿರೋಧ. ಮೂರಿದೆ ವಿರೋಧಗಳು, 3. ಒಂದೇನು ಸ್ವಕ್ರಿಯಾ ವಿರೋಧ. ಸ್ವಕ್ರಿಯಾ ವಿರೋಧ ಅಂದ್ರೇನು? ನಾನು ಮೂಕ ಅಂತು ಅನೌನ್ಸ್ ಮಾಡಿ, ನಾನು ಮೂಕ, ದಯವಿಟ್ಟು ಎಲ್ಲರೂ ಕೇಳಿ. ಅವನ ಕ್ರಿಯೆ, ಮಾತನಾಡುವಿಕೆಯನ್ನು ಕ್ರಿಯೆ ಏನು ತೋರಿಸ್ತಾ ಇದೆ? ಅವನು ಮೂಕ ಅಲ್ಲ ಅಂತ ಹೇಳ್ತಾ ಇದೆ. ಆದ್ರಿಂದ ಏನಲ್ಲ ಅದು? ಸ್ವಕ್ರಿಯಾ ವಿರೋಧ. ಸ್ವವಚನ ವಿರೋಧ, ತಾನೇ ಹೇಳಿದ್ದಕ್ಕೆ ವಿರೋಧ ಮಾಡಿಕೊಂಡ. ಆಮೇಲೆ ಇನ್ನೊಂದೇನು? ಸನ್ಯಾಯ ವಿರೋಧ, ತಾನೇ ಒಪ್ಪಿರೋ ನಿಯಮ. ಯಾವುದೇ ವಿಷಯವನ್ನು ಗೀತಾದ್ದೇ ಹೇಳಬೇಕು ಅಂತ ಹೇಳಿದ, ಉಪನಿಷತ್ ಹೇಳ್ಬಿಟ್ಟ. ಆಮೇಲೆ ಕಂಡೀಷನ್ ಏನಾಗಿದೆ? ಈಗ ಗೀತೆ ವಾಕ್ಯನೇ ಕೋಟ್ ಮಾಡಬೇಕು ಅಂತಿದೆ. ಬೇರೆ ಕೋಟ್ ಮಾಡಿದ್ರೆ ಸ್ವತಾಗ ಲೆಕ್ಕ. ಅರ್ಥ ಆಯ್ತಾ? ಯಾವ್ದನ್ನು ಬೇಕಾದ್ರೆ ಹೇಳ್ಬೋದು. ಯಾವುದು? ಶ್ರೀ ವೇದಾದಿಗಳಲ್ಲಿ ಯೋಚನೆ ಇಲ್ಲ. ಆಗ ಇದನ್ನು ಕೋಟ್ ಮಾಡಬಾರ್ದು, ಬೇರೆ ಗ್ರಂಥನ, ಅದನ್ನೇ ಹೇಳಬೇಕಾಗ್ತದೆ. ಇದಕ್ಕೇನಂತಾರೆ? ಸನ್ಯಾಯ ವಿರೋಧ. ತಾವೇ ಮಾಡಿಕೊಂಡ ನ್ಯಾಯಕ್ಕೆ ವಿರುದ್ಧವಾಗಿ ಮಾತಾಡೋದು. ಅಗ್ರಿಮೆಂಟ್ಗೆ ವಿರೋಧ ಮಾಡ್ತಾರಲ್ಲ, ಅಷ್ಟೇ. ಇದು ಅಗ್ರಿಮೆಂಟ್ ಅಂದ್ರೂ ಒಂದೇ, ಸನ್ಯಾಯ ಅಂದ್ರೂ ಒಂದೇ. ಸೊ ಅದು ಅಗ್ರಿಮೆಂಟ್ ಏನಾಗುತ್ತೆ ಅಂದರೆ ಅವರವರಲ್ಲೇ ಇರಬೇಕು. ಕೆಲವು ಜನರಲ್ ನಿಯಮಗಳು ಯಾರು ಹೇಳ್ದ ಹೋದ್ರೂ ಅಷ್ಟೇ. ಅಂದು ಲೋಕನ್ಯಾತಿಗಳ ನ್ಯಾಯ ಒಪ್ಪಲೇಬೇಕು. ಏನ ಭಿಕ್ಷುಪಾದ, ಅದೇ ಅದಕ್ಕೆ ಬೇಕೀಗ. ಎಲ್ಲಿ ಏನು ಹೇಳಿದ್ದಾರೆ ಅಲ್ಲಿ? ವಾಕ್ಯ ಕೊಡ್ಬೇಕಲ್ಲ, ಎಲ್ಲೆಲ್ಲ ವಾಕ್ಯ ಹೇಳಬಾರದು. ಸೌಮ್ಯ ಕೊಡಿ ಇಲ್ಲಿ. ಅದು ನ್ಯಾಯ, ತುಂಬಾ ನ್ಯಾಯ. ಎಲ್ಲಿ ಹೇಳ್ತಾರೆ ಎಂಬುದು ಗೊತ್ತಾಗಲ್ಲ. ಏನಿದೆ? ಸರಿ, ಏನಂತಿದೆ? ಇದೇ ವಾಕ್ಯ ಇಟ್ಕೊಂಡಿದ್ದೀರಾ? ಸರಿ, ಏನಿದೆ? ಹೀಗೆ ಯಾರಾದ್ರೂ ಮಾಡಿದ್ದಾರೆ? ಓಹೋ, ಸರಿ ಸರಿ. ಅಂದ್ರೆ ಕೆಲವರು ಇರ್ತಾರೆ ಅಲ್ಲ, ಅದು ರಿಲೆವೆಂಟ್ ಅಲ್ಲ, ಸ್ವಲ್ಪ ಇದಾಗುತ್ತೆ, ಅಷ್ಟು ಸರಿಯಲ್ಲ. ಬಟ್ ಭಿಕ್ಷುಪಾದ ಆದ್ರೇನು ಬಂದ, ನಿನ್ನೆ ಹಸಿ ಬಂದ ಮನೆಯೊಳಗೆ, ಸ್ವಲ್ಪ ಇಲ್ಲಿ ಕಾಲಿಡ್ತೀನಿ ಅಂತ ಹೇಳಿ, ಇಡಿ ಅಂತ ಹೇಳ್ತಾರೆ. ನನಗೆ ಇನ್ನೊಂದು ಕಾಲು ಇತ್ತ, ಗೊತ್ತಾಯ್ತಾ? ನಲ್ಲಿ ಒಳಗೆ ಬಂದ ಪೂರ್ತಿ ಮನೆ ಆಕ್ರಮಿಸ್ಕೊಂಡ್ಬಿಟ್ಟ. ಎನ್ಕರೇಜ್ ಮಾಡೋದು ಇದು, ಎನ್ಕರೇಜ್ ಮಾಡ್ತಾರಲ್ಲ ಭಿಕ್ಷುಪಾದ ಪ್ರಸಾದ, ಅದು ಹಾಗೆ ಮಾಡ್ತಾ ಮಾಡ್ತಾ ಪೂರಿ ಸೈತೆ ಹಾರಿಸ್ಬಿಡ್ತಾರೆ. ಕೊನೆಗೆ ಇರೋದೇ ಇಲ್ಲ. ಮಾಡಿ ಎಷ್ಟು ಜನ ಮಾಡಿದ್ದಾರೆ.
ಗೊತ್ತಾಯ್ತಲ್ಲ, ಸ್ವಲ್ಪ ಮಾಡೋದು ಇಷ್ಟು ಮಾಡೋದು ಬರ್ತಾ ಬರ್ತಾ ಹೋಗ್ಬಿಡುತ್ತೆ. ಅದು ಬಿಟ್ಟು ಪಾದ ಇಲ್ಲ ಅಂದಾಗಿಲ್ಲ, ವ್ಯತಿ ಅವನು ವ್ಯತಿ ಆದ್ರಿಂದ ಏನ್ ಮಾಡ್ಬೇಕೀಗ, ಒಳಗೆ ಕರಿಬೇಕು. ಕರೆದು ನಿಧಾನ ಒಳಗೆ ಬಂದ್ಬಿಡ್ತಾರೆ. ಅದಕ್ಕೇನ್ ಮಾಡ್ತಾರೆ, ಕೆಲಸದ ಎಡ್ರಿಗ ಕೊಡೋದಿಲ್ಲ, ಕೊಟ್ಬಿಟ್ಟು ಏರೋಣ ಆಗಿಬಿಡುತ್ತೆ ಅಂತೇಳಿ. ಆ ದೃಷ್ಟಿಯಲ್ಲಿ ಅದನ್ನು ಕ್ರಮವಾಗಿ ಏನ್ ಮಾಡೋದು, ವ್ಯಾಪ್ತಿಯನ್ನ ಹೆಚ್ಚಿಕೊಳ್ಳುವುದು ಆಕ್ರಮಿಸಿಕೊಳ್ಳುವಿಕೆ ಎತ್ತರ ಕರೆಯೋದು. ಅದು ಮಾತಾಡೋದು. ಹಾ, ಶನೈ ಮೆಲ್ಲಗೆ ಶನಿ ಶರೀರಕ್ಕೆ ಅರ್ಥ ಮಾಡಬಾರ್ದು. ಮತ್ತೆ ಶನೈಹಿ ಮೆಲ್ಲಗೆನೆ ನಿಧಾನವಾಗಿ ಒಂದು ಪದಾರ್ಥ ಇರ್ತದೆ, ಮತ್ತೊಂದಿಟ್ಟ ಅವರಿಗೆ ಜಾಗ ಇಲ್ಲ ರೀತಿ ಮಾಡುತ್ತೆ. ಸ್ವಲ್ಪ ಕೊಡ್ತೀವಿ ಅಂತ ತಳಿ ಕೂತ್ ಬಿಡ್ತಾರಲ್ಲ, ಹಾಗೆ ವಿಷ್ಣುಪಾದ ಪ್ರಸಾದ ಅಲ್ಲ ಇರೋದೇ ಆಗಲ್ಲ. ಪಾದದ ಅರ್ಥವೇ ಅದು ಎಲ್ಲಿ ಅಂತ ಹೇಳ್ಬೇಕಾಗ. ಕೆಲಸ ದುಷ್ಟರನ್ನ ಸ್ವಲ್ಪ ಅವಕಾಶ ಕೊಟ್ಟರೆ ಏನ್ ಮಾಡ್ಬಿಡ್ತಾರೆ, ಅದಕ್ಕೆ ಅವಕಾಶ ಕೊಡಬಾರ್ದು. ಅವ್ರು ಸ್ವಲ್ಪ ರೋಗನ ಏನ್ ಮಾಡ್ಬೇಕು, ಬರ್ತಿರ್ಲಿಕ್ಕೆ ಓಡಿಸ್ಬಿಟ್ರೆ ಸ್ವಲ್ಪ ಓಡಿಸೋದು, ಒಳಗೆ ಹೋದ್ರೆ ಓಡಿಸೋದು ಭಾರಿ ಕಷ್ಟ. ಕಳ್ಳ ಒಳಗೆ ಬಂದ್ಮೇಲೆ ಅವನಿಗೆ ಅನುಕೂಲ, ಬಾಕ್ಲನ್ನ ಮಾಡಿದ್ರೆ. ಇನ್ನೊಂದು ಅದೇ ಟೈಪ್ ವಾಸೋದು. ಯಾವ ಮಾತು ಬೇರೆ ಟೈಪ್ ಹೇಳ್ತಾರೆ, ಎಲ್ಲ ಕಳ್ಳ ಸೈನ್ಯ ಒಳಗೆ ಬಂದ್ಬಿಟ್ಟಿದೆ, ಆಗ ಕೋಟೆ ಬಾಗಿಲಾಕ್ತಾರೆ. ಕೋಟೆ ಉದ್ದೇಶ ಏನು, ಕೋಟೆ ಬಾಗಿಲಾಕೋದು ಒಳಗೆ ಬರಬಾರದು ಅಂತೆ. ಕಳ್ಳ ಒಳಗೆ ಬಂದ್ಮೇಲೆ ಬಾಗಿಲು ಹಾಕಿದ್ರೆ ಏನು ಉಪಯೋಗ ಇಲ್ಲ, ಅವನಿಗೆ ಹೆಲ್ಪ್ ಆಗುತ್ತೆ, ಅವನಿಗೇನು ಉಪಯೋಗ ಇಲ್ಲ, ಮೊದಲೇ ಹಾಕಬೇಕಲ್ಲ. ಅಂತ ನ್ಯಾಯಗಳು ಬೇಕಾದ. ಆ ನ್ಯಾಯದ್ದೇ ಒಂದು ಪುಸ್ತಕಗಳು ಸಿಗುತ್ತೆ, ಗೊತ್ತಾಯ್ತಾ? ನ್ಯಾಯಮಂಜೆ ಪುಸ್ತಕಗಳೇ, ನ್ಯಾಯಮಯ ವ್ಯಾಖ್ಯಾನ ಬೇರೆ, ನ್ಯಾಯ ಲೌಕಿಕ ನ್ಯಾಯ ಮಾಲ, ನೂರಾರು ನ್ಯಾಯಗಳು ಸಿಗುತ್ತೆ. ಶಾಸ್ತ್ರ ನ್ಯಾಯಗಳು ಬೇರೆ, ಶಾಸ್ತ್ರ ನ್ಯಾಯ ಲೋಕ ನ್ಯಾಯಗಳಂತಾರೆ. ಎರಡನ್ನ ಅಪ್ಲೈ ಮಾಡಬೇಕು. ಎರಡನ್ನ ಎಲ್ಲೆಲ್ಲಿ ಹೊಂದುತ್ತೋ ಅಂತ ಒಂದ್ಸರಿ ತಪ್ಪಲ್ಲ. ಹಿಂದೆ ಬಂದಿತ್ತಲ್ಲ ಸೂಚಿ ಕಟಾಹ ನ್ಯಾಯ, ಎಲ್ಲಿ ಬಂದಿತ್ತು ಹೇಳಿ? ಯಾತಕ್ಕೆ ಹೇಳಿದ್ರು ಅದನ್ನ? ಯಾತಕ್ಕೆ ಹೇಳಿದ್ರು? ಏನ್ ಹೇಳಿದ್ರ? ಹೌದು, ಏನ್ ಹೇಳ್ಬೇಕಾಗಿತ್ತು? ಯಾಕೆ ಭಾವ ಯಾಕೆ ಹೇಳ್ಬೇಕು? ಅಲ್ಲ, ಭಾವ ಯಾಕೆ ಹೇಳ್ಬೇಕು ಮೊದಲ? ಅದು ಅಭಾವ ಅಂಬೋದು ಭಾವ ಸಾಪೇಕ್ಷ ಆದ್ದರಿಂದ ಮೊದಲು ಭಾವ ಹೇಳ್ಬೇಕಿತ್ತು. ಆದರೆ ಈಗ ಚಿಕ್ಕದ್ರ ಮೊದಲು ಮುಗಿಸ್ಬಿಟ್ರು. ಯಾತಕ್ಕೆ? ಸೂಚಿ ಕಟಾಹ ನ್ಯಾಯ. ಅವನು ಸೂಜಿ ಇವನ್ ಮಾಡಿದ, ದೊಡ್ಡ ಕೊಪ್ಪರಿಗೆ ಮಾಡ್ತಾ ಕೂತಿದ್ದಾನೆ, ಇವನು ಸೂಜಿ ಮಾಡಿ ಕೊಡುತ್ತೆ ಕೇಳಿದ. ಈ ಕೊಪ್ಪರಿಗೆ ಮಾಡಿ ಆಮೇಲೆ ಕೊಡ್ತಿದ್ರೆ ಒಂದು ತಿಂಗಳು ಗಟ್ಟಬೇಕು. ಅವ ಏನ್ ಮಾಡಿದ, ಫಸ್ಟ್ ಟೈಮ್ ಮಾಡ್ತಾ ಕೊಟ್ಬಿಟ್ಟ ರೆಡಿ ಅಂತೇಳಿ. ಇವನು ಅಬ್ಜೆಕ್ಟ್ ಮಾಡಲ್ಲ, ಕೊಪ್ಪರಿಗೆ ಮಾಡಾಗ ಆರ್ಡರ್ ಕೊಟ್ಟವನು ಅಬ್ಜೆಕ್ಟ್ ಮಾಡಲ್ಲ. ಯಾತಕ್ಕೆ? ಅವನ್ನ ಖುಷಿಬಿಟ್ಟು ಇವ್ರ ಕೆಲಸ ಪ್ರಾಬ್ಲಮ್ ಆಗುತ್ತೆ. ಅವ್ನು ಮುಡಿ ಕಳಿಸ್ಬಿಡಿ, ಅವ್ರು ಹೇಳ್ತಾರೆ ಬೇಕು. ಒಂದು ಪದಾರ್ಥ ಪ್ರಾವಿಡೆನ್ಸ್ ಹೋಗಿರ್ತಾರೆ, ಒಂದು ಕೆಳಗೆ ಬರ್ತಾವ. ದೊಡ್ಡ ಲಿಸ್ಟ್ ಕೊಟ್ಟಿದ್ದಂತೆ, ಯಾರು ಅಟೆಂಡ್ ಮಾಡಬೇಕು? ಒಂದು ಕೊಟ್ಟವ್ರು ಕಳಿಸ್ಬಿಟ್ರೆ ಹೋಗ್ಬಿಡ್ತಾರೆ ಆ ಕಡೆ. 10 ವರ್ಷ ಅವರೇ ದುಡ್ದಾರ ಬಿಡ್ತಾರೆ, ಒಂದೊಂದು ಕಳಿಸ್ಬಿಡ್ತಾರೆ ಆ ಕಡೆ. ಇವನ್ ಲಿಸ್ಟ್ ಇರುತ್ತಲ್ಲ, ಅದ್ರಲ್ಲಿ ಯಾವ್ದು ಮಿಸ್ ಆಗಬಾರ್ದು, ಹೆಚ್ಚು ಕಡಿಮೆ ಆಗಬಾರ್ದು, ಅದಕ್ಕೋಸ್ಕರ ಮಾಡ್ತಾರೆ. ಅವೆಲ್ಲ ಇದಕ್ಕೆ ಸೇರಿದ್ದು. ಯಾವುದಕ್ಕೆ? ಸೂಚಿ ಕಟಾಹ ನ್ಯಾಯ ಅಂದ್ರೆ ಹೆಸರು ಸೂಚಿ ಕಟಾಹ ದೃಷ್ಟಾಂತ ಅಷ್ಟೇ. ಸಿಮಿಲರ್ ಏನೇ ಇದ್ರು ಕೂಡ ದೊಡ್ಡ ಕೆಲಸ ಇದ್ದ ಚಿಕ್ಕ ಕೆಲಸ ಮೊದಲು ಮಾಡಿ ಮುಗಿಸಿಬಿಡಬೇಕು, ಅದರ ಅರ್ಥ. ಹೌದು, ಹೇಳಿದ್ದಾಯ್ತು. ಬೇಕಾಷ್ಟು ನ್ಯಾಯಗಳೇ ಅದೇ ಟೀಕಾದಲ್ಲೇ ಸುಧಾದಲ್ಲಿ ಎಷ್ಟೋ ನ್ಯಾಯ ಉಪಯೋಗಿಸಿದ್ದಾರೆ. ನಮ್ಮಲ್ಲಿ ಅಧ್ಯಯನ ಕಡಿಮೆ, ಅದೆಲ್ಲ ಫುಲ್ ಲಿಸ್ಟ್ ಮಾಡಿಬಿಟ್ಟು ವ್ಯಾಖ್ಯಾನ ಮಾಡಿ ಫಸ್ಟ್ ಕ್ಲಾಸೇ ಕೆಲಸ ಆಗುತ್ತೆ. ವಿಜೇಂದ್ರ ಸ್ವಾಮಿ ಮಾಡಿದ್ರೆ ಅವರೆಲ್ಲ ಎಷ್ಟು ಆ ಕಾಲದಲ್ಲಿ ಎಂಥ ಜ್ಞಾನಿಗಳು ಅಂದರೆ, ನ್ಯಾಯಾಮೃತದಲ್ಲಿ ಜೈಮಿನಿಯ ಉಲ್ಲೇಖ ಮಾಡ್ತಾರೆ ವ್ಯಾಸರಾಜರು ಅನೇಕ ಕಡೆ. ಏನ್ ಮಾಡಿ ವಿಜೇಂದ್ರ ಎಲ್ಲ ಕಲೆಕ್ಟ್ ಮಾಡಿದ್ರು. ನ್ಯಾಯಾಮೃತೋದಾಹರಣದ ಜೈಮಿನಿ ನ್ಯಾಯಮಾಲಾ ವಿವರಣ ಪುಸ್ತಕ ಅದು, ಗೊತ್ತಾಯ್ತಾ? ಚಂದ್ರಿಕೋದಾಹೃತ ನ್ಯಾಯಮಾಲ ಇನ್ನೊಂದು ಅವರೇ ಬರೆದಾರೆ. ಮತ್ತೆ ಅದರ ಇದರಿಂದ ಎಷ್ಟು ಅನುಕೂಲ ಆಗುತ್ತೆ ಅಂದರೆ ಬುದ್ಧ ಅರ್ಥ ಬಹಳ ಸುಲಭ ಆಗುತ್ತೆ. ಗ್ರಂಥ ಓದಿ ರೆಡಿ ಆಗೋದಕ್ಕೂ ಅಲ್ಲಿ ರೆಡಿ ಆಗೋದಕ್ಕೆ ವ್ಯತ್ಯಾಸ ಇರೋದಿಲ್ಲ. ಹಾಗೆ ಇದೆಲ್ಲ ಮಾಡಿಬಿಡೋದ್ರಿಂದ ಅದು ಗ್ರಂಥ ಬರೆಯೋ ರೀತಿ. ಬರೆದೇ ಬರೆಯೋದು, ಕಾಪಿ ಮಾಡೋದು ಅವೆಲ್ಲ ಅಲ್ಲ, ಒಂದು ಏನಾದ್ರು ಕಾಂಟ್ರಿಬ್ಯೂಷನ್ ಇರಬೇಕಾದ್ರೆ ಅಯ್ಯ ಸ್ವಶಾಸ್ತ್ರ, ಅದು ಅಪಸಿದ್ಧಾಂತ ಅಂತಾರದು. ಸ್ವಶಾಸ್ತ್ರ ವಿರುದ್ಧಕ್ಕೆ ಏನಂತ ಹೆಸರು? ಅಪಸಿದ್ಧಾಂತ. ಗೊತ್ತಾಯ್ತಾ? ಬೇರೆ ತನ್ನ ಸಿದ್ಧಾಂತಕ್ಕೆ ವಿರುದ್ಧ ಮಾತಾಡೋದು, ಅಲ್ಲಿ ಸೋತಾಗ ಲೆಕ್ಕ ಅವರು. ಸರಿ, ಅದು ಕಾನ್ಸೆಪ್ಟ್ ಸರಿ. ಹೇಗೆ ಸ್ವನ್ಯಾಯ ವಿರೋಧ, ಅದು ಕೂಡ ಒಂದು ರೀತಿ ಸ್ವನ್ಯಾಯ ಇದ್ದಾಗ. ಸ್ವಸಿದ್ಧಾಂತ ವಿರೋಧ ಇನ್ನು ಹೇಳೋದಾದ್ರೆ ಸ್ವಸಿದ್ಧಾಂತ ವಿರೋಧ ಮೊದಲು ಅಪಸಿದ್ಧಾಂತ ಅಂತ ಕರೆದ್ರೆ ಆಯ್ತು. ಸಂವಾದಾನುಕ್ತಿ ಸಂಯುತ ಏತೇವತೆ ನಿಗ್ರಹ ಸ್ವವಾಕ್ಯೇನ ವಿರೋಧೇಪಿ ನೈವ ಸಾಧಕತಾ. ಸ್ವಪಾತ ದುರ್ಬಲದಿಂದ ಬಂದರೆ ಯೋಚನೆ ಇಲ್ಲ, ಸ್ವವಾಕ್ಯ ಬಂದರೆ ಅಥವಾ ಸ್ವಸದೃಶ್ಯ ವಾಕ್ಯ ಬಂದರೂ ಕೂಡ ಅದು ಪ್ರಾಮಾಣಿಕ ಸಾಧಕತ ಬರೋದಿಲ್ಲ. ಸಂವಾದಾನುಕ್ತಿ ಸಂಯುಕ್ತ ಏತೇವತು ನಿಗ್ರಹ.
ಈ ನಾಲ್ಕಕ್ಕೆ ಎಲ್ಲ ಸೇರಿಸ್ಬಿಟ್ರೆ ಏನಾಗತ್ತದು ನಿಗ್ರಹ ಆಗುತ್ತೆ. ನಿಗ್ರಹ ಇನ್ನು ಮುಂದೆ ಓದ್ಕೋಬೇಕು. ನಿಗ್ರಹ ಸ್ಥಾನ ಅಂತ ಹೇಳ್ತಾರೆ. ನಿಗ್ರಹ ಸ್ಥಾನ ಅಂದ್ರೆ ಏನು? ಪ್ರತಿವಾದಿಯನ್ನ ತೋರಿಸೋದಕ್ಕೆ ಬೇಕಾದ ಒಂದು ಸೋರಿಸೋದಕ್ಕೆ ಕಾರಣ, ದೊಡ್ಡ ಕಾರಣ ನಿಗ್ರಹ ಸ್ಥಾನ. ಯಾವುದರಿಂದ ಪ್ರತಿವಾದಿ ಸೋಲ್ತಾನೋ ಅದು ನಿಗ್ರಹ ಸ್ಥಾನ. ಏನು ಇಂಥ ತಪ್ಪು ಮಾಡಿರ್ತಾನೆ, ಅದು ಹೇಳಿದ ತಕ್ಷಣ ಸೋತ್ ಬಿಡ್ತಾನೆ, ಮತ್ತೆ ಮಾತಾಡಾಗಿಲ್ಲ. ಸಂವಾದಾನುಕ್ತಿ ಸಂಯುಕ್ತ ಏತಯೇವತು ನಿಗ್ರಹ. ಇದು ಹೇಳಿ. ಬ್ರಾಹ್ಮಣ ಹಂತವ್ಯ ಅಂದ್ರೆ ಏನು? ಬ್ರಾಹ್ಮಣರು ಕೊಲ್ಲಬಹುದು ಅಂತೇಳಿ. ಬ್ರಾಹ್ಮಣರು ಕೊಲ್ಲಬಹುದು ಅಂತ ಏನರ್ಥ? ಅದಕ್ಕೆ ತಪ್ಪು. ಯಾರು ಹೇಳ್ಬಾರ್ದು ಈ ಮಾತನ್ನ? ಸ್ವಶಾಸ್ತ್ರದವ್ರು ಹೇಳ್ಬೋದು, ಬೇರೆಯವರು ಯಾರಾದ್ರೂ ಹೇಳ್ಕೊಳ್ಳಕ್ಕೆ ಅಂತ. ಸ್ತ್ರೀ ಹತ್ಯೆ ಮಾಡಿಕೊಡೋದು, ಬ್ರಾಹ್ಮಣ ಹತ್ಯೆ ಮಾಡಿಕೊಡೋದು ಅವೆಲ್ಲ ಇದೆ. ಶಿಶು ಹತ್ಯೆ ಮಾಡಿಕೊಡೋದು ಅವೆಲ್ಲ ನಿಯಮಗಳಿದೆ. ಯಾರನ್ನೂ ಹತ್ಯೆ ಮಾಡಬಾರ್ದು, ಅದು ಮುಂದಿನ ಪ್ರಶ್ನೆ. ಯಾವ ಹತ್ಯೆ ಮಾಡ್ಬೋದು ಅಂತ ಕೇಳಬಾರ್ದು. ಯಾವ ಹತ್ಯೆ, ಪ್ರಾಣಿಗಳ ಹತ್ಯೆನೂ ಮಾಡಬಾರ್ದು, ಇರುವೇನೂ ಕೊಲ್ಲಬಾರ್ದು. ಅದು ವಿಶೇಷ ತಾರತಮ್ಯ. ವಿಶೇಷ ದೋಷ ಬಂದಾಗ ಮಹಾಪಾತಕ, ಬರೀ ಪಾತಕ ಬೇರೆ, ಮಹಾಪಾತಕ ಬೇರೆ. ಇದೆಲ್ಲ ಆಚಾರ್ಯ ಹೇಳಿದ್ದಾರೆ, ಇದ್ರಲ್ಲಿ ಬಂತು ಭಾಗವತಾತ್ರದೊಳಗೆ. ಪಿಪೀಲಿಕಾ ವಧಾದಿಗಳಿವೆ, ಅವೆಲ್ಲ ಏನವು? ಕ್ಷುದ್ರ ಪಾತಕ. ಕ್ಷುದ್ರ ಪಾತಕ ಇರ್ಬೇಕು ಅಂದ ಅಂತ ಕೇಸ್ ಆಗಿ, ಈಗ ಮನುಷ್ಯ ಕೇಸೇ ಮುಗಿದಿಲ್ಲ. ಇರ್ಬೇಕು ಅಂದ, ಎರಡಿಗೆ ಕೊಂದ, ಅದ ಕೊಂದ, ಇಲ್ಲಿ ಕೊಂದ ಎಲ್ಲ ಮಾಡಿದ್ರೆ ಹೆಚ್ಚು ಕಡೆ ಎಲ್ಲರೂ ಒಳಗೆ ಹಾಕ್ಬೇಕಾಗತ್ತೆ ಅಷ್ಟೇ. ಸಾಧ್ಯ ಅಲ್ಲಿ ಯಮಲೋಕದಲ್ಲಿ ಬಿಡೋದಿಲ್ಲ, ಯಾವುದು ಯಾವ ಪಾತಕರು ಬಿಡೋದಿಲ್ಲ. ಆದ್ದರಿಂದ ನಾವು ಎಸ್ಕೇಪ್ ಆಗಿ ಜನ ನೋಡಲಿಲ್ಲ, ಸರ್ಕಾರ ಬಿಡಬಾರ್ದು. ಇದು ನಾವೇ ತಿಳ್ಕೊಳ್ಬೇಕಾದ ಪಾತಕ. ಮತ್ತೆ ಬೇರೆ ಕಡೆ ದೊಡ್ಡ ಪಾತಕ ಆಗೇ ಆಗತ್ತೆ. ಸಂವಾದಾನುಕ್ತಿ ಸಂಯುಕ್ತ ಏತೇವತು ನಿಗ್ರಹ. ಇವಿಷ್ಟು ನಿಗ್ರಹ ಅಂತ ಕರೀತಾರೆ. ಪ್ರಮಾಣ ಲಕ್ಷಣದಲ್ಲಿ ಹೇಳಿದ್ದಾರೆ, ಇಲ್ಲಿ ಹೇಳ್ತಾರೆ. ಬೇರೆ ಎಲ್ಲರೂ ರಿಪೀಟ್ ಮಾಡೋದಿಲ್ಲ, ಹೊಸ ವಿಷಯ ಬರ ಹೇಳ್ತಾರೆ. ಈಗ ಪ್ರಸಂಗ ಏನು ಬಂತು? ಈಗ ನಿಗ್ರಹ ಅಂತ ಬಂದ್ಬಿಟ್ಟು ನಿಗ್ರಹ ಎಲ್ಲಿ ಬರುತ್ತೆ ಅಂತ ತಗೊಂಡು ಇದು ಪ್ರಾಸಂಗಿಕ. ಇದು ಪ್ರಾಸಂಗಿಕ ಅಂದ್ರೆ ಪ್ರಸಂಗ ಬಂದಿದ್ದಕ್ಕೆ ಹೇಳಿದ್ರೆ ಪ್ರಾಸಂಗಿಕ, ಪ್ರಸಂಗ ಬರದೇನೆ ಹೇಳಿದ್ರೆ ಅಪ್ರಾಸಂಗಿಕ. ಟೋಟಲಿ ಇದಾದ್ರೆ ಅಸಂಗತಿ. ಇದು ರಾಯರ ಬಗ್ಗೆ ಮಾತಾಡಬೇಕು, ಟೀಕಾರರ ಬಗ್ಗೆ ಮಾತಾಡ್ತಾರೆ, ಮತ್ತೆ ಮತ್ತೆ ಹೇಳ್ತಾರೆ ಟೀಕಾರರ ಬಗ್ಗೆ. ಅದು ತಪ್ಪಲ್ಲ. ಯಾಕಂದ್ರೆ ರಾಯರು ಎಷ್ಟು ದೊಡ್ಡವರು ಅಂತ ಹೇಳಬೇಕಾದ್ರೆ ಅವ್ರ ಕಾಣಿಕೆ ಏನು ಅಂತ ಹೇಳಿ ಟೀಕಾರರ ಬಗ್ಗೆ ಹೇಳಬೇಕಾಗತ್ತೆ, ತಪ್ಪಲ್ಲ. ರಾಯರ ಹೆಸರೇ ತಗೊಳ್ಳಿ, ಪೂರ್ತಿಯಾಗಿ ಬಗ್ಗೆ ಮಾತಾಡ್ಬಿಟ್ಟು ಏನು ಹೇಳ್ತಾರೆ, ಕೊಡಿ ಏನು ಮಾಡಿದ್ದೇವರು ಹೇಳಲೇ ಇಲ್ವಲ್ಲ, ಅದಾಗಬಾರ್ದು. ವಾದೋ ಜಲ್ಪೋ ವಿತಂಡೇತಿ ಕಥಾಸ್ತಿಸ್ರೋ ವಿಜಾನತ. ಈ ಕಥೆಗೆ ನಿಗ್ರಹ ಸ್ಥಾನ ಕಥೆಯಲ್ಲಿ ಬರೋದ್ರಿಂದ ಕಥೆ ಅಂದ್ರೆ ಏನು, ಅದೆಷ್ಟು ಅಂತ ಹೇಳಿದ್ರು. ಕಥೆ ಅಂದ್ರೆ ಈ ಕಥೆಗಳ ಸ್ಟೋರಿ ಅಂತ ಅರ್ಥ ಅಲ್ಲ, ಸ್ಟೋರಿ ಅಲ್ಲ, ಚರ್ಚೆ ಅಂತ ಅರ್ಥ. ಕಥಾ ಶಬ್ದಕ್ಕೆ ಸ್ಟೋರಿ ಅಲ್ಲ, ಚರ್ಚೆ. ವಾದ ಜಲ್ಪ ವಿತಂಡೇತಿ ಕಥಾ ತಿಸ್ರೋ ವಿಜ. ಈ ಕಥಾ ಅಂತ ಅರ್ಥ ಇದೆ, ಇಲ್ಲ ಅಂತಲ್ಲ. ರಾಮಕಥಾ, ಕೃಷ್ಣ ಕಥಾ ಅರ್ಥ ಇದೆ. ಈ ವಿಷಯ ಬಂದಾಗ ಕಥಾ ಅಂದ್ರೆ ಅದಿಲ್ಲೇ ಇಲ್ಲ ಅಂತ ಹೇಳ್ಬಾರ್ದು. ಮತ್ತೆ ಅದು ಇದೆ, ಇದು ಇದೆ. ಪ್ರಸಂಗ ನೋಡಿಕೊಂಡು ಕಥೆ ಅಂದ್ರೆ ಏನರ್ಥ ಅಂತ ತಿಳ್ಕೊಂಡಿರ್ಬೇಕು. ಇದ್ರಲ್ಲಿ ಬೇರೆ ಕಥೆರೆ ಆಗಿಬಿಡುತ್ತೆ ಅಂತಾನೆ, ಕಥೆರೆ ಬೇರೆ ಮಾಡಬಾರ್ದು. ವಾದ ಜಲ್ಪ ವಿತಂಡ ಅಂದ್ರೆ ವಾದ ಕಥಾ ಇವೆಲ್ಲ ಬಂದಿದೆ ಕಥಾರಷ್ಟದಲ್ಲಿ. ವಾದೋ ಜಲ್ಪೋ ವಿತಂಡೇತಿ ತ್ರಿವಿಧ ವಿದುಷಾಂ ಕಥಾ ಅಂತ ಹೇಳಿದ್ದಾರೆ. ವಾದ ಜಲ್ಪ ವಿತಂಡ, ವಾದ ಕಥಾ, ಜಲ್ಪ ಕಥಾ, ವಿತಂಡ. ಉಳಿದೋರಿ ಜನ ಎರಡು ಕೇಳಿರ್ತಾರೆ ಸಾಮಾನ್ಯ. ವಾದ ಮಾಡಬೇಡ, ಮಾತಾಡ್ತಾರೆ ಇಲ್ಲ, ವಾದ ಮಾಡಬೇಡ. ಅದು ಕೆಟ್ಟ ಇರ್ತಾರೆ. ವಾದ ಮಾಡಬಾರ್ದು ಏನರ್ಥ ಅದಕ್ಕೆ? ಅವರ ಅರ್ಥ ಆರ್ಗ್ಯೂ ಮಾಡಬೇಡ ಅಂತ. ಯಾಕೆ ತತ್ವ ಹೇಳ್ಕೊಂಡು ಮಾತಾಡಬೇಡ ಅಂತ ಆಗತ್ತೆ, ಅದಲ್ಲ. ಆಮೇಲೆ ಇತ್ತಂಡವಾದ, ಇತ್ತಂಡವಾದ ಅಲ್ಲ, ವಿತಂಡವಾದ. ತುಂಬಾ ಜನಕ್ಕೆ ಪದ ಉಪಯೋಗಿಸ್ತಾರೆ, ತಪ್ಪು ಉಪಯೋಗಿಸ್ತಾರೆ. ಇತ್ತಂಡವಾದ ಅನ್ಬಾರ್ದು, ಹಾಗಾದ್ರೆ ವಿತಂಡವಾದ. ನೀವೆಲ್ಲ ಶಾಸ್ತ್ರ ಓದಕ್ಕೋ ಅವೆಲ್ಲ ಕರೆಕ್ಟ್ ಮಾಡ್ಕೊಂಡ್ಬಿಡ್ಬೇಕು. ನಾವು ಹೇಳಿದ್ದಕ್ಕೆ ಅಡ್ಜಸ್ಟ್ ಮಾಡ್ಕೋಬಾರ್ದು. ಅದಕ್ಕೆ ಅನುಮಾನ ಅಂದ್ರೆ ಕನ್ನಡದಲ್ಲಿ ಏನರ್ಥ? ಅನುಮಾನ ಅಂದ್ರೆ ಯಾಕೆ ಅನುಮಾನ ಪಡ್ತೀರಿ? ಯಾಕೆ ಅನುಮಾನ ಪಡ್ತೀರಿ? ಒಳ್ಳೇದು ಒಳ್ಳೆಯದೇ ಇದೆ ತಗೊಳ್ಳಿ. ಯಾಕೆ ಅನುಮಾನ ಪಡ್ತೀರಿ ಅಂದ್ರೆ ಬೈದಾಗತ್ತೆ ಅನುಮಾನ. ಅದು ಸಂದೇಹ ಅಂತ ಉಪಯೋಗಿಸ್ತಾರೆ. ಪದ ಸಂಸ್ಕೃತ, ಅರ್ಥ ಕನ್ನಡ, ಗೊತ್ತಾಯ್ತಾ? ಸಂಸ್ಕೃತದಲ್ಲಿ ಅರ್ಥ ಇಲ್ಲೇ ಇಲ್ಲ. ಅನುಮಾನ ಶಬ್ದಕ್ಕೆ ಸಂದೇಹ ಅಂತ ಅರ್ಥ ಇಲ್ಲೇ ಇಲ್ಲ. ಅದು ಆಕ್ಚುಲಿ ಪ್ಯೂರ್ ಲಾಜಿಕ್, ಗುಡ್ ಲಾಜಿಕ್, ಗೊತ್ತಾಯ್ತಾ? ಆಯಾ ಭಾಷೆ ಅವಸರ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅವಸರ ಶಬ್ದಕ್ಕೆ ಅರ್ಥನೇ ಬೇರೆ, ಸಂಸ್ಕೃತದಲ್ಲಿ ಅವಸರ ಅಂದ್ರೆ ಏನು? ಪ್ರಸಂಗ. ಮತ್ತೆ ಪ್ರಸಂಗ ಅವಸರ ಪ್ರಾಪ್ತ ಅನುಮಾನಂ ಲಕ್ಷ್ಯಯತಿ. ಪ್ರಸಂಗ ಅವ್ರು ಪ್ರತ್ಯಕ್ಷ ಹೇಳಿದ್ರೆ ಅನುಮಾನ ಹೇಳ್ತಾರೆ, ಅದು ಅವಸರ ಪ್ರಾಪ್ತ ಪ್ರಸಂಗದಲ್ಲಿ ಬಂದಿದೆ. ಈಗ ಪದ ಅದೇ, ಅರ್ಥ ಬೇರೆ ಆಗ್ಬಿಟ್ಟಿದೆ. ಅಂಥದ್ದು ಬೇಕಾಷ್ಟಿದೆ ಸಂಸ್ಕೃತ ಕನ್ನಡಗಳಲ್ಲಿ. ಅದನ್ನು ನಾವು ಯಾಕೆ ಕೇಳಿದೆ ಅಂದ್ರೆ ನಾವು ಅಡ್ಜಸ್ಟ್ ಆಗ್ಬಿಟ್ಟಿರ್ತೀವಿ ಅದಕ್ಕೆ. ಇದನ್ನ ಆ ಲೆವೆಲ್ ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಅಪಾರ್ಥ ಬಂದ್ಬಿಡೋದು. ಹಾಗೆ ಮಾಡ್ಬಾರ್ದು. ಈ ಅರ್ಥಕ್ಕೆ ನಾವು ಚೇಂಜ್ ಆಗ್ಬಿಟ್ಟು ತತ್ವೋದ್ಯೋತಲ್ಲಿ ಬಂತ ಹೇಳಿರೋಣ. ಕಥಾ ಲಕ್ಷಣ ಅಂತಾನೆ ಬಂದಿದೆಯಲ್ಲ ಪುಸ್ತಕ, ಬೇರೆ ಹೆಸರ ಕೊಡಬೇಕು.
ವಾದೋ ಜಲ್ಪೋ ವಿತಂಡೇತಿ ಕಥಾ ತಿಸ್ರಃ ವಿಜಾನತಾಂ ಮೂರಿವೆ. ಯಾರಿಗೆ ವಿಜಾನತ ಯಾಕೆ ಹೇಳಿದ್ರು ಗೊತ್ತಾ? ಬೇಕಾಷ್ಟು ಹೇಳ್ತಾರೆ, ಅಲ್ಲ ವಿಜಾನತಾಂ ತಿಳಿದವರ ದೃಷ್ಟಿಯಲ್ಲಿ. ಜ್ಞಾನಿಗಳು ಒಪ್ಪಿರೋ ಮೂರೇ ಕಥಾ. ಕೆಲವರು ಹೆಚ್ಚು ಹೇಳ್ತಾರೆ, ಕಡಿಮೆ ಹೇಳ್ತಾರೆ, ಏನೋ ಮಾಡ್ತಾರೆ, ಸರಿಯಲ್ಲ. ಸ್ವಾರ್ಥಂ ಪರಾರ್ಥಮಪಿ ವಾ ತತ್ವಚಿನ್ನಯ ಸಾಧನಿ ವಾದ. ಆ ಕಥಾ ಸ್ವಾರ್ಥಂ ಪರಾರ್ಥಮಪಿ. ಸ್ವಾರ್ಥ ಅಂದರೆ ಸೆಲ್ಫಿಶ್ ಅಂತ ಅರ್ಥ ಮಾಡಬಾರ್ದು. ಮತ್ತೆ ಸ್ವಾರ್ಥ ಅಂದರೆ ಸೆಲ್ಫಿಶು, ಪದಾರ್ಥ ಅಂದರೆ ಬ್ರಾಡು, ಹಾಗೆಲ್ಲ ಅರ್ಥ ಮಾಡಬಾರ್ದು. ಕನ್ನಡದಲ್ಲಿ ಅರ್ಥ ಇದೆ, ಸಂಸ್ಕೃತದಲ್ಲಿ ಇದೆ, ಇಲ್ಲ ಅಂತಲ್ಲ. ಇಲ್ಲೇ ಅರ್ಥ ಅಲ್ಲ. ಸ್ವಾರ್ಥ ತನಗೋಸ್ಕರ ತತ್ವ ನಿರ್ಣಯ ಆಗಬೇಕಾದ್ರೆ ಗುರುಗಳನ್ನ ಕೇಳ್ತಾನೆ, ಹೋಗ್ಬಿಟ್ಟು ಉತ್ತರ ಕೊಡ್ತಾನೆ. ಅದು ಸ್ವಾರ್ಥಕ್ಕೋಸ್ಕರ. ತನಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ತುಂಬ ಜನ ಅವ್ರಿಗೆ ಗೊತ್ತಾಗಲಿ ಅಂತ ಸಂವಾದ ಮಾಡ್ತಾರೆ. ಅದೇನದು ಪರಾರ್ಥ. ಅವರಿಬ್ಬರಿಗೂ ಡೌಟ್ ಏನೂ ಇಲ್ಲ. ಉಳಿದವರಿಗೋಸ್ಕರ ಕೇಳ್ತಾರೆ. ಸ್ವಾರ್ಥಾನುಮಾನ ಪರಾರ್ಥಾನುಮಾನ. ನಾವೇ ತಿಳ್ಕೊಳಕ್ಕೆ ಹೊರಟ್ರೆ ಸ್ವಾರ್ಥಾನುಮಾನ, ಇನ್ನೊಬ್ಬರಿಗೆ ತಿಳಿಸಕ್ಕೆ ಹೊರಟಾಗ ಪರಾರ್ಥಾನುಮಾನ. ಸ್ವಾರ್ಥಂ ಪರಾರ್ಥಮಪಿ ವಾ ತತ್ವ ನಿರ್ಣಯ ಸಾಧನಿ. ನಮಗಾಗಲಿ ಬೇರೆಯವರಿಗಾಗಲಿ ತತ್ವ ನಿರ್ಣಯಕ್ಕೆ ಸಾಧಕವಾಗಿದ್ರೆ ಏನಂತ ಕರೀತಾರೆ? ಅದನ್ನ ವಾದಕಥಾ ಅಂತ ಕರೀತಾರೆ. ಕೇವಲಂತೂ ಕಥಾವಾದ. ಇಲ್ಲಿ ಕೇವಲ ಪದ ಹಾಕಿದ್ರು, ಬೇರೆ ಉದ್ದೇಶ ಇಲ್ಲ. ಏನೋ ದುಡ್ಡು ಕೊಡ್ತಾರೆ, ಕಾಸು ಕೊಡ್ತಾರೆ, ಅದೇನಿಲ್ಲ. ಸನ್ಮಾನ ಮಾಡ್ತಾರೆ, ಯಾವ ಉದ್ದೇಶನೂ ಅವ್ರಿಗಿಲ್ಲ, ಇಬ್ಬರಿಗೂ ಇಲ್ಲ. ವಿಷಯ ತಿಳ್ಕೊಬೇಕಷ್ಟೇ. ಕೆಲವು ಆಕ್ಷೇಪ ಮಾಡಕ್ಕೆ ಬಂದಿರ್ತಾರೆ, ಏನು ಹೇಳಿದ್ರು ನಾನು ಪ್ರಶ್ನೆ ಕೇಳ್ತಾರೆ. ಅದು ತಪ್ಪೋದು. ಆ ರೀತಿ ಮಾತಾಡೋದು ತಪ್ಪೇನೆ. ಆಕ್ಷೇಪ ಮಾಡೋದಕ್ಕೆ ಹೋಗಬಾರ್ದು, ಉತ್ತರ ಸಿಗೋದಿಲ್ಲ. ಒಂದು ಪ್ರಶ್ನೆ ಕೇಳು, ಪ್ರಶ್ನೆ ಬೇರೆ, ಆಕ್ಷೇಪ ಬೇರೆ. ಪ್ರಶ್ನೆಯಲ್ಲಿ ಏನಿರುತ್ತೆ? ಜಿಜ್ಞಾಸೆ ಇರುತ್ತೆ. ಆಕ್ಷೇಪದಲ್ಲಿ ಒಪ್ಪಬಾರ್ದು ಅಂತ ಇರುತ್ತೆ, ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೋ. ಆ ಪೂರ್ವಗ್ರಹ ಅವ್ರಿಗೆ ಅದಕ್ಕೆ ನಾಪಿ ಅನ್ಯಾಯೇನ ಪೃಚ್ಛತಃ ನಾಪೃಷ್ಟ ಕಶ್ಚಿತ್ ಬ್ರೂಯಾತ್ ನಾಪಿ ಅನ್ಯಾಯೇನ ಪೃಚ್ಛತಃ ಅಂತ ಮನುಸ್ಮೃತಿ. ಕೇವಲಂತು ಕಥಾವಾದ ಜಲ್ಪ ಅರ್ಥಾದಿವ್ಯಪೇಕ್ಷಯ. ಜಲ್ಪವಾದ ಅಂದ್ರೆ ಏನು ಅಂದ್ರೆ, ಇಷ್ಟು ಪ್ರವೈಸ್ ಇಟ್ಬಿಟ್ಟಿದ್ದಾರೆ, ಗೆದ್ರೆ ಅವಾರ್ಡ್ ಅಂತ ಇಟ್ಬಿಟ್ಟಿದ್ದಾರೆ, ಅಥವಾ ಕೀರ್ತಿ ಇದೆ, ಅಥವಾ ಒಂದು ಪ್ರಶಸ್ತಿ ಕೊಡ್ತಾರೆ. ಈ ಉದ್ದೇಶದಿಂದ ಮಾಡಿದಾಗ ಏನಾಗುತ್ತದ ಜಲ್ಪ. ತತ್ವನಿರ್ಣಯ ಮುಖ್ಯ ಅಲ್ಲ ಅವರಿಗೆ. ತತ್ವನಿರ್ಣಯ ಆಗಲಿ ಬಿಡ್ಲಿ. ಏನೋ ಮಾತಾಡ್ತಿದ್ದ, ಸುಮ್ಮನೆ ಮಾತಾಡ್ತಾ ಇದ್ರು ಇಬ್ರು ಕೂಡ. ಗೀತಾ 19ನೇ ಅಧ್ಯಾಯದಲ್ಲಿದೆ ಅಂತ ಹೇಳಿದವರು. ಫಸ್ಟ್ ಏನ್ ಮಾಡಿದೆ ಅವನು? ಆಮೇಲೆ ಏನ್ ಮಾಡಿ, ಇಲ್ಲ 18 ಅಂತ. ಅವಾಗೇನು ಮಾಡಬಾರ್ದು. ಇವನು ಹೇಳ್ತಾನ, ಇವನು ಸೋತ, 19ನೇ ಇಲ್ಲೇ ಇಲ್ಲ ಅಂದ್ರೆ ತಪ್ಪು ಹೇಳ್ತಾನೆ. ಅದು ಬುದ್ಧೋಯ್ತು ಅಷ್ಟೇ. ಇದ್ದವು ಸೋತ್ಬಿಟ್ಟ ಅವನು. ಅಲ್ಲಿಗೆ ಇವನಿಗೆ ಗೆದ್ದ, ಅವನು ಸೋತ. ಒಂದು ತಪ್ಪು ಮಾಡಿ ಸೋಡ್ಬೇಕಾದ್ರೆ ತುಂಬಾ ತಪ್ಪು ಮಾಡಬೇಕಾಗಿಲ್ಲ, ಒಂದು ಮಾಡಿದ್ರೆ ಸಾಕು. ಸತಾಮೇವ. ಇವತ್ತು ವಾದಗಳಲ್ಲಿ ಬರೀ ಇವೇ ನಡೆಯೋದು. ಚರ್ಚೆ ಮಾಡ್ತಾರಲ್ಲ, ಬರೀ ಅಸಂಗತಿ ಸಿಕ್ಕಾಬಟ್ಟೆ ಇರುತ್ತೆ. ಎಲ್ಲೋ ಇದ್ದಕ್ಕಿದ್ದಾಗ ಬದಲಾಯಿಸ್ಬಿಡ್ತಾರೆ ನೋಡ್ಬಿಟ್ಟು. ಅಸಂಗತಿ ತೀರ್ಮಾನ ಆಗೋದೇ ಇಲ್ಲ. ಆದ್ರಿಂದ ಮತ್ತೆ ಅದಕ್ಕೆ ಇನ್ನೊಂದು, ಮತ್ತೆ ಅದಕ್ಕೆ ಮತ್ತೊಂದು ಅಸಂಗತಿ. ಅಸಂಗತಿ ಅನವಸ್ಥಾ ಇನ್ನು ಹೇಳ್ಬೇಕಾದ್ರೆ ಎಂಡ್ಲೆಸ್ ಅನವಸ್ಥಾ ಮಾಡಬಾರ್ದಾಗೆಲ್ಲ. ನಿರ್ಣಯ ಆಗೋದೇ ಇಲ್ಲ. ಮಾತಾಡೋರು ಬಹಳ ಪ್ರತಿಷ್ಠಿತ ವ್ಯಕ್ತಿಗಳಾಗಿರ್ತಾರೆ, ಅವ್ರಿಗೆ ಹಾಗೆಲ್ಲ ಹೇಳಕ್ ಬರೋದಿಲ್ಲ. ಅಸಂಗತಿ ಅಂತ ಹೇಳೋದು ಬಹಳ ಭಯೋಪದ ಆಗುತ್ತೆ. ಅವು ಇನ್ನೊಬ್ಬ ದೊಡ್ಡವನಾಗಿರ್ತಾನೆ, ಅವನು ಹೇಳಕ್ ಬರಲ್ಲ. ಕೊನೆಗೆ ಊಟದವ್ರಿಗೆ ಆಗಿ ಮುಗಿದೋಗ್ಬಿಡುತ್ತೆ. ಸಭೆಯಲ್ಲ ಏನ್ ಮಾಡ್ತಾರೆ, ಜಡ್ಜ್ ಹಾಗೆಲ್ಲ ಮಾಡಕ್ ಬರಲ್ಲ. ನೋ ಅಬ್ಜೆಕ್ಷನ್ ಅಂತಾರೆ, ಅಬ್ಜೆಕ್ಷನ್ ರೋಡ್ ಅಂತಾರಲ್ಲ, ಆ ಥರ ಅಬ್ಜೆಕ್ಷನ್ ಹಾಕಿದಾಗ ವ್ಯಾಲಿಡ್ ಇದ್ರೆ ಒಪ್ಕೋಬೇಕಾದ್ರೆ. ಇವರೆಲ್ಲ ಹೇಳಕ್ ಬರಲ್ಲ ಅದನ್ನ. ಅಬ್ಜೆಕ್ಷನ್ ಇವ್ರು ಹೇಳಬೇಕು, ತೀರ್ಮಾನ ಜಡ್ಜ್ ತಗೋಬೇಕು. ಇದು ಹಾಗೆ ನಡೆಯೋದಿಲ್ಲ ಅಂತ ಕೆಟ್ಟೋಗ್ಬಿಡುತ್ತೆ. ಆ ರೀತಿ ಇಲ್ಲದ್ರೆ ಮಾತಾಡ್ಲಿಕ್ಕೆ ಹೋಗ್ಲೇಬಾರ್ದು. ಸುಮ್ಮನೆ ಹರಟೆ ಆಗತ್ತೆ ಅಷ್ಟೇ. ಅದು ನಿರ್ಣಯ ಬರೆದ್ರೆ ಏನಾಗತ್ತೆ? ಅದು ಹರಟೆ. ಸತಾಮೇವ ಕಥಾ ಜ್ಞೇಯ ವಿತಂಡಾತು ಅಸತಾಂ ಸತಾಂ. ಇಲ್ಲೊಂದು ಮತ್ತೆ ವ್ಯತ್ಯಾಸ ಇದೆ. ಜಲ್ಪ ಎರಡು ಭಾಗ ಮಾಡ್ಬೋದು ಅದನ್ನು, ಅಥವಾ ಪ್ರತ್ಯೇಕವನ್ನು ಮಾಡ್ಬೋದು. ಯಾಕೆ ಅಂತ ಕಾರಣ ಕೊಡ್ತಾರೆ. ಜಲ್ಪದಲ್ಲಿ ಗೆಲ್ಲೋ ಉದ್ದೇಶ ಇದೆ, ಪ್ರತಿಷ್ಠೆ ತಗೊಳ್ಳೋ ಉದ್ದೇಶ ಇದೆ. ಅದರಿಂದಾಗಿ ಅವನು ಮಾಡೋದ್ರಿಂದ ತತ್ವ ನಿರ್ಣಯ ಗೌಣ ಅಲ್ಲಿ ಆಗಬಾರ್ದು ಅಂತಲ್ಲ, ಆಗಬಹುದು ಅಂತನೂ ಇಲ್ಲ. ಅದು ಸೆಕೆಂಡರಿ. ಅದು ಪ್ರೈಮರಿ. ಆ ಕಾಲಕ್ಕೆ ಏನು ಹೇಳ್ತಾನೆ ಅಷ್ಟೇ. ಮತ್ತೆ ಬೇರೆ ಟೈಮ್ ಬಿದ್ದಿದ್ರೆ ನಾಳೆ ಇಲ್ಲ, ಇವತ್ತೇ ಆಗಬೇಕು ಅಂದ್ರೆ ಮೂರೇ ಹೋಯ್ತು ಅಲ್ಲಿಗೆ, ಮತ್ತೆ ಮಾತಾಡೋಗಿಲ್ಲ. ಅವನು ಗೀತಾ 19 ಅಂತ ಹೇಳಿಬಿಟ್ಟ, ಇವನು ಸುಮ್ಮನೆ ಆಗಿಬಿಟ್ಟ, ಅವನು ಗೆದ್ದು ಬಿಟ್ಟ. ಅಲ್ಲಿ ಹೇಳ್ಬೇಕು, ಇದ್ದೇ ಹೇಳಿದೆ, ಆಯ್ತು ಮೂರೇ ಹೊತ್ತಾಗಲಿ. ಅಲ್ಲಿ ಹೇಳಿ ಅವ್ರಿಗೆ ಗೊತ್ತು ಅಷ್ಟು ಸಿಕ್ಕಾಕಿಸ್ಬೇಕು ಅಂತ ಹೇಳಿಬಿಟ್ಟ, ಸಿಕ್ಕಾಕೋಗ್ಬಿಟ್ಟ. ಅರ್ಥ ಆಯ್ತಾ? ಇವರೇ ಗೆದ್ದಾಗ ಅದು ಇಬ್ಬರು ಸೋಲು, ಇಬ್ಬರು ಕೂಡ ಬೇಡಿದ್ರೆ ಅಂದ್ರೆ ಇಬ್ಬರಿಗೂ ತಿಳುವಳಿಕೆ ಇಲ್ಲ. ಅವ್ನು ಮೋಸ ಮಾಡಿದ್ದಾರೆ, ಮೋಸ ಗೊತ್ತಾಗ್ಲಿಲ್ಲ, ಅದು ಕೂಡ ಸೋಲೆ. ಈ ಮೋಸದಿಂದ ಕೊಂದ್ರು ಸಾವೇ. ಸರಿಯಾಗೇ ಕೊಲ್ಲಿ ತಪ್ಪಾಗೇ ಕೊಲ್ಲಿ, ಏನದು ಸಾವೇ ಹೇಗೋ ಹಾಗಾಗಿ. ಆದ್ದರಿಂದ ಎಂದು ಕೂಡ ಅದಕ್ಕೆ ಅವಕಾಶ ಕೊಡಬಾರದು. ಸತಾಮೇವ ಕಥಾಜ್ಞೇಯ ವಿತಂಡ. ಅಲ್ಲೂ ತುಂಬಾ ಸೂಕ್ಷ್ಮ ಇದೆ. ಇದೆಲ್ಲ ಸರಿಯಾಗಿ ಅಧ್ಯಯನ ಅಂತ ಅದಕ್ಕೆ ಕರೆಯೋದು. ಸುಮ್ಮನೆ ಕೇಳ್ಕೊಂಡು ಹೋಗ್ಬಿಟ್ರೆ ಉಪಯೋಗ ಇಲ್ಲ. ಅನಲೈಸ್ ಮಾಡಬೇಕು. ವಾದ ಕಥಾ ವಿತಂಡಗಳ ವ್ಯತ್ಯಾಸವೇನು, ಪ್ರಶ್ನೆ ಉತ್ತರ ಕೊಡಬೇಕು.
ಆ ರೀತಿ ಕೇಳಿದಾಗ ಇನ್ನೊಂದು ಸತ್ಯ ಆಯ್ತು. ಇವರು ವಾಟ್ಸ ಶುರು ಮಾಡಿದಾಗ ಭಾರಿ ಕಷ್ಟಪಟ್ಟು ಬಿಟ್ಟು ಪರೀಕ್ಷೆ ಇಟ್ಕೊಳ್ಳಿ ಒಂದು ದಿವಸ ಅಂತ ಹೇಳಿಬಿಟ್ಟು, ನಾನು ಬೇಡ ಅಂತ ಹೇಳಿ ಕೇಳಿ ಅವ್ರು ಗೊತ್ತಿತ್ತು ಅವ್ರು ಬರೋದಿಲ್ಲ ಅಂತ ಹೇಳಿ. ಆಯ್ತು ಇಟ್ಟು ಒಬ್ಬರು ನಾಪತ್ತೆ ಒಬ್ಬರು ಬಂದು ಕೂತಿದ್ದ. ಯಾರು ಪರೀಕ್ಷೆ ಮಾಡ್ಬೇಕೀಗ? ಮೂರೇ ಸಲ ಅದು ನಿಲ್ಲಿಸ್ಬಿಟ್ಟಿದ್ದಾರೆ. ಇಲ್ಲದವ್ರು ಬಿಡ್ನ ಕೂತ್ಕೊಂಡು ಕೇಳೋಕೆ ಬರ್ತಾ ಇದ್ದಾರೆ, ಅದಕ್ಕೆ ಬರೋದಿಲ್ಲ, ಅದಕ್ಕೆ ಕೈ ನಿಲ್ಲಿಸ್ಬಿಡ್ತಾರೆ ಅಷ್ಟೇ. ನೋಡಿ, ಈಗ ಎರಡೂ ಕೂಡ ಉದ್ದೇಶ ಏನು ಅಂದರೆ ತತ್ವ ನಿರ್ಣಯ ಅಲ್ಲ. ಜಲ್ಪದಲ್ಲೂ ತತ್ವ ನಿರ್ಣಯ ಇಲ್ಲ, ಜಲ್ಪ ವಿತಂಡದಲ್ಲೂ ಇಲ್ಲ. ಅದ್ರ ವಿಶೇಷ ಏನು ಅಂದರೆ ಜಲ್ಪದಲ್ಲಿ ಇಬ್ಬರು ಕೂಡ ಸಜ್ಜನರೇ, ಇಬ್ಬರು ಒಳ್ಳೆ ವಿದ್ವಾಂಸರವರು, ಒಳ್ಳೆ ವಿದ್ವಾಂಸರೇ. ಅವತ್ತು ಗೆಲ್ಲಬೇಕಾಗಿದೆ ಅಷ್ಟೇ. ಆಟಗಳಿರ್ತಾರೆ, ಅವತ್ತು ಯಾರು ಗೆಲ್ತಾರೆ ಮುಖ್ಯ ಅಷ್ಟೇ. ಯಾವುದೋ ಒಂದು ಅವಾರ್ಡ್ ಇಟ್ಟಿರ್ತಾರೆ, ಅದಿಬ್ಬರು ಸಜ್ಜನರಾಗಿರ್ಬೇಕು, ಇದು ವೆರಿ ಇಂಪಾರ್ಟೆಂಟ್. ವಿತಂಡ ಹಾಗಲ್ಲ, ಒಬ್ರು ದುರ್ಜನ ಆಗಿರ್ಬೇಕಾದ್ರೆ ಇಬ್ಬರಲ್ಲಿ ಒಬ್ಬ ದುರ್ಜನ ಆಗಿರುತ್ತೆ. ದುರ್ಜನ ಅಂದ್ರೆ ಏನು? ಇವನ ಅಭಿಪ್ರಾಯಕ್ಕೆ ವಿರೋಧಿ ಆದವನು, ಪೂರ್ತಿ ವಿರೋಧಿ ಅಲ್ಲ ಅವನು. ವಾದ ಮಾಡಬೇಕಾದ್ರೆ ಸತ್ಯದ ಸುಳ್ಳು ಹೇಳ್ತಾನವನು. ಪಂಡಿತ ಏನ್ ಮಾಡ್ತಾನೆ ಗೊತ್ತಾ, ಕೆಲವು ಸಲ ಅವನೇ ಸುಳ್ಳು ಹೇಳ್ತಾನೆ, ಅವನಿಗೆ ಗೊತ್ತು ಸುಳ್ಳು ಅಂತೇಳಿ, ಬಟ್ ಗೆಲ್ಲಬೇಕಾಗಿದೆ ಅವನಿಗೆ. ಬಟ್ ಸಿದ್ಧಾಂತ ಒಂದಲ್ಲ ಅದು, ಬರೀ ಕೇಳಿದಾಗ ಅದಲ್ಲ ಅದು. ನಾನು ಹೇಳಿದ ಸರಿಯಲ್ಲ, ಇದೇ ಸರಿ ಇದು. ಅಲ್ಲಿ ಬಂದಾಗ ನಾನು ಹೇಳೋದು ಹೀಗೆ ಹೇಳೋದು, ನಾನು ಅಲ್ಲಿ ಬಂದಾಗ ಹೀಗೆ ಹೇಳೋದು. ಇಲ್ಲಿ ಮಾತ್ರ ಸಿದ್ಧಾಂತ ಇರ್ತೇನೆ. ರಾಯರವನು ಕೊಲೆಗಡಕ ಅಂತ ಗೊತ್ತಿದ್ರು ಕೂಡ ಏನಂತ ವಾದ ಮಾಡ್ತಾನೆ, ಇವನಂತ ಪ್ರಾಮಾಣಿಕನೇ ಇಲ್ಲ ಅಂತ ವಾದ ಮಾಡ್ತಾನೆ. ಅನಿವಾರ್ಯ ಅದು. ಆ ರೀತಿ ಮಾಡೋದ್ರಿಂದ ಅದು ಕೇಸ್ ಪ್ರಶ್ನೆ ಬಂದಾಗ ಅದು ವಾದ ಬೇರೆ. ಇದು ವ್ಯತ್ಯಾಸ ಇದೆ. ಮತ್ತಿನ್ನೂ ತುಂಬ ವ್ಯತ್ಯಾಸಗಳಿದೆ, ಅದೆಲ್ಲ ಹೇಳ್ತಾರೆ. ಕೆಳಗೆ ಇಡೀ ಇನ್ನು ಕೊಟ್ಟಿದೆ ಕಥಾಲಕ್ಷಣ ಪೂರ್ತಿಯಾಗಿ. ಎಷ್ಟೆಷ್ಟು ಅಲ್ಲಿ ಇಲ್ದಿರೋದು ಕಂಪೇರ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿಲ್ದಿರೋದು ಅಲ್ಲಿದೆ, ಅಲ್ಲಿಲ್ದಿರೋದು ಇಲ್ಲಿದೆ. ಮತ್ತೆ ಅರ್ಥ ಆಯ್ತಾ? ಅದನ್ನೆಲ್ಲ ಓದ್ಬೇಕು. ನಾಳೆ ಎಷ್ಟು ಮುಂದಿನ ಭಾಗ. ವಾದದಲ್ಲಿ ಗುರು ಪ್ರಶ್ನೆ ಇಲ್ಲ, ಸಜ್ಜನರು ಪರಮ ಸಜ್ಜನರು. ಇದರಲ್ಲಿ ಸಜ್ಜನರಾದ್ರೂ ಕೂಡ ದುದ್ದೇಶ ಬೇರೆ ಇದೆ. ಅಲ್ಲಿ ದುರ್ಜನ ಅವನು, ದುರ್ಜನ ಆದ್ದರಿಂದ ಮತ್ತಿಷ್ಟೆಲ್ಲ ವ್ಯತ್ಯಾಸ ಯಾಕೆ ಮಾಡಿದ್ದೀರಿ ಅಂದರೆ ನಿಯಮಗಳು ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ನಿಯಮಗಳು ಚೇಂಜ್ ಆಗ್ತಾ ಹೋಗುತ್ತೆ, ಅದನ್ನ ಮುಂದೆ ಹೇಳ್ತಾರೆ. ಬಟ್ ಏನಾಯ್ತು ಈಗ? ವಾದ, ಜಲ್ಪ, ವಿತಂಡ. ಸಾಮಾನ್ಯವಾಗಿ ವಾದ ಅಂತ ಹೇಳಿದ್ರು ಕೂಡ ಉಳಿದಾಡ ವಾದ ಮಾಡ್ತಾರೆ ಅಂತ ಎಲ್ಲೆಲ್ಲಿ ಹೇಳ್ತಾರೋ ಚರ್ಚೆ ಮಾಡ್ತಾರೆ ಅಂತ ಅರ್ಥ ಆಗ. ವಾದ ಮಾಡ್ತಾರೆ, ಚರ್ಚೆ ಮಾಡ್ತಾರೆ ಅಂತೇಳಿ, ಗಲಾಟೆ ಮಾಡ್ತಾರೆ ಅಂತ ಅರ್ಥ ಬಂದ್ಬಿಟ್ಟಿದೆ ಇವತ್ತು. ಇಬ್ಬರು ವಾದ ಮಾಡ್ತಾರೆ ಅಷ್ಟೇ ಅಂತೇಳಿ. ಹಾಗಲ್ಲ, ಇಬ್ಬರು ತತ್ವ ನಿರ್ಣಯಕ್ಕೋಸ್ಕರ ಮಾತಾಡ್ತಾರೆ ಅಂದರೆ ವಾದ ಅಂತ ಹೆಸರು. ಅದು ವಾದ್ಯರಾಜರು ಹೆಸರು ಬಂತು. ಜಾತಕ್ಕೆ ಬಂತು? ವಾದ ಮಾಡುವವರು ವಾದಿ, ಅವರಲ್ಲಿ ರಾಜರು, ಒಳ್ಳೆ ಹೆಸರು. ಗೊತ್ತಾಯ್ತಾ? ಯಾಕೆ? ವಿತಂಡ ಮಾಡುವವರು ತಂಟೆ ಹೋಗಿ ವಿತಂಡ ಮಾಡಲ್ಲ, ವಾದ್ಯ ರಾಜರು. ವಾದ ಮಾಡುವವರಲ್ಲಿ ರಾಜರು ಭಾರಿ ಶ್ರೇಷ್ಠ. ನೀವು ಅರ್ಥ ತಿಳ್ಕೊಂಡಾಗ ಗೌರವ ಬರುತ್ತೆ. ವಿತಂಡರಾಜರು, ಜಲ್ಪರಾಜರು ಅಂತ ಹೇಳಬಾರದು. ಇವತ್ತು ಇರ್ತಾರೆ, ಹೇಳಿದ್ರೆ ಸಿಟ್ಟು ಬರುತ್ತೆ ಅಷ್ಟೇ ಕೆಲವರಿಗೆ. ಅದು ಬೇರೆ. ಅವ್ರು ಇನ್ನೊಂದು ಅವ್ರು ಭಾರಿ ತೋರಿಸೋ ವಿನಯ ಬಹಳ ವಿಚಿತ್ರ. ನಾನು ವಾದ್ಯರಾಜ ಅಲ್ಲ, ವಾದಿ ಮಧ್ವೋ ಯಶರಾಜ, ವಾದ್ಯರಾಜೋ ಹರಿಭಜ. ವಾದಿ ಮಧ್ವ ಯಶರಾಜ, ವಾದಿಗಳು ಮಧ್ವಾಚಾರ್ಯರು, ಅವರು ನಮಗೆ ರಾಜರು. ಈ ಅರ್ಥ ಬರ ಅವ್ರು ಸ್ಪಷ್ಟ ಅವರೇ ಬರ್ತದೆ. ಉಕ್ತೈಹಿ ತೈಹಿ ಪ್ರಥಮಮಾನೆ ವಕ್ತವ್ಯೇ ತಸ್ಯ ದೂಷಣಂ ಅಪ್ರಕಾಶ್ಯ ಸ್ವಸಿದ್ಧಾಂತಂ. ಆ ಎರಡರ್ಥದಲ್ಲೂ ಸರಿನೇ ಅದು. ವಾಜರಾಜರ ಅರ್ಥದಲ್ಲಿ ಈ ಅರ್ಥದಲ್ಲೂ ಸರಿ, ಒಳ್ಳೆ ವಾದ ಮಾಡುವವರು ಇದೆಲ್ಲ. ಬಟ್ ಅವರು ಎಷ್ಟು ಇದ್ದಾರೆ ಮಧ್ವಾಚಾರ್ಯ ಭಾಳ ಗೌರವ ಸಿಗಬೇಕು. ಆ ಅರ್ಥ ಹೇಳಿದಾಗ ಸರಿ ಹೋಗ್ಬೇಕು. ಇವತ್ತು ಆ ರೀತಿ ಯೋಚನೆ ಮಾಡಿಕೊಂಡ್ರೆ ಇವತ್ತು ನಮಗೊಂದು ಪ್ರಶ್ನೆ ಬರುತ್ತೆ. ಎಲ್ಲರೂ ಜಗದ್ಗುರು ಮೂಲ ಮಹಾಸಂಸ್ಥಾನ ಅಂತ ಹಾಕೊಂಡ್ಬಿಟ್ಟಿರ್ತಾರೆ. ಪ್ರತಿಯೊಂದು ಅರ್ಥಲ್ಲೂ ಜಗದ್ಗುರು ಮೂಲ ಮಹಾಸಂಸ್ಥಾನ ಅಂತಾನೆ ಇರುತ್ತೆ. ಮತ್ತೆ 5-6 ಜನ ಸ್ಟೇಜಲ್ಲಿ ಕೂತಲ್ಲೂ ಜಗದ್ಗುರುಗಳು ಅಂತ ಹೇಳ್ತಾರೆ. ಅವಾಗ ನಮಗೇನು ಬರುತ್ತೆ? ಜಗದ್ಗುರು ಎಷ್ಟು ಜನ ಇರೋಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬರುತ್ತೆ. ಅವಾಗ ಏನು ಹೇಳಬೇಕು? ಪ್ರಿನ್ಸಿಪಾಲ್ ಅಂದರೆ ಒಬ್ಬನೇ ಇರಬೇಕು, VC ಒಬ್ಬನೇ ಇರಬೇಕು. ಯಾಕೆ ಇಲ್ಲ? ಇಲ್ಲ, ಇದು ಸರಿನೇ. ಹೇಗೆ ಹೇಳ್ಬೇಕು ಕಡೆ ನೋಡೋಣ? ಇದು ಸರಿನೇ ಅಲ್ಲ, ಅಲ್ಲ ಅದು ಬೇರೆ. ಇಲ್ಲೇ ತೋರಿಸ್ಬೇಕು ಹೆಸರನ್ನ. ಅಲ್ಲ, ಜಗತ್ ಗುರು. ಜಗತ್ ಅಂದ್ರೆ ವಾಯುದೇವರು. ಎಲ್ಲರಿಗೂ ವಾಯುದೇವರು ಗುರುಗಳು ಅಂತ ಅರ್ಥ. ಇಷ್ಟು ಜನ ಕೂತಿದ್ರು ಕೂಡ ಯಾರಿವರೆಲ್ಲ ಜಗತ್ತಿತಿ ವಾಯು. ಅರ್ಥ ಆಯ್ತಾ? ವಾಯುದೇವರ ಗುರುಗಳು. ಎಷ್ಟು ವಿರೋಧ ಬರಲೇ ಇಲ್ಲ. ಅರ್ಥ ಆಯ್ತಾ? ಸಮಸ್ಯೆನೇ ಬರೋದಿಲ್ಲ. ಇದು ಸೇರ್ಲಕ್ಕೆ ಸಾಧ್ಯನೇ ಇರಲಿಲ್ಲ. ಎಷ್ಟು ಜನ ಇರೋಕ್ಕೆ ಸಾಧ್ಯ ಇರುತ್ತೆ ಅಂತ. ಹೌದಲ್ಲ? ಆ ಅರ್ಥದಲ್ಲಿ ಎಲ್ಲರೂ ಉಪಯೋಗಿಸಿದ್ರೆ ಏನು ತಪ್ಪಾಗೋದಿಲ್ಲ. ಎಲ್ಲರೂ ಕರ್ಕೊಂಡು ಪ್ರತಿಯೊಬ್ಬರು ಕರ್ಕೋಬಹುದು. ಆ ಲೆಕ್ಕದಲ್ಲಿ ಒಬ್ಬ ಇಂಡಿವಿಜುವಲ್ ಜಗದ್ಗುರುವೇ. ಅದು ಸಂಸ್ಥೆ ಆದರೆ ಮಹತ್ವ ಬರುತ್ತೆ. ಸಂಸ್ಥೆ ಕರ್ಕೊಳ್ಳೋದು ಬೇರೆ, ದೊಡ್ಡ ಸಂಸ್ಥೆ ಬೇರೆ. ವ್ಯತ್ಯಾಸ ಇದ್ದರೆ ಹಾಗೆ ಅಲ್ಲಿಗೆ ಈಗ ನ್ಯಾಯವಿವರಣ ಮುಗಿಯುತ್ತೀವ.
ಇವೆಲ್ಲ ನಿಮಗೆ ಯಾವ ಚೆನ್ನಾಗಿ